ಸ್ವಾಗತ. ಮಾಧ್ಯಮ ಮಿತ್ರರಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ನಮ್ಮ ಸೆಲೆಬ್ರಿಟೀಸ್ ನೀವೆಲ್ಲರೂ, ಹಾಗಾಗಿ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ವಿ. ಭುವನಂ ಗಗನಂ ಸಿನಿಮಾ ಬಗ್ಗೆ ಖಂಡಿತವಾಗಿ ಮಾತನಾಡಲೇಬೇಕು. ಪ್ರೀತಿ ಯಾವ ಆಕಾರದಲ್ಲಾದ್ರೂ ಇರಬಹುದು, ಯಾವ ರೀತಿಯಲ್ಲಾದ್ರೂ ಇರಬಹುದು. ಭುವನಂ ಗಗನಂ ಹೆಸರೇ ಹೇಳೋ ಹಾಗೆ ಭೂಮಿ ಮತ್ತು ಆಕಾಶದ ನಡುವಿನ ಪ್ರೀತಿಯನ್ನ ಖಂಡಿತವಾಗೂ ನಾವು ಅಳಿಯೋದಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಆ ಪ್ರೀತಿ ನಿತ್ಯೋತ್ಸವ ಅಂತಾರಲ್ಲ, ಆ ರೀತಿಯಾಗಿ ಅಲ್ವಾ? ಎಸ್, ಅದೇ ರೀತಿಯಲ್ಲಿ ನಮ್ಮ ಭುವನಂ ಗಗನಂ ಸಿನಿಮಾ ಪ್ರೇಮಿಗಳ ದಿನಾಚರಣೆಯೊಂದು ಅಂದ್ರೆ ಸ್ವಾಗತ. ಅದೇ ರೀತಿಯಾಗಿ ಇವರು ನಿರ್ದೇಶಕರಾಗಿ ಮಾತ್ರ ಅಲ್ಲ, ನಮ್ಮ ಭುವನಂ ಗಗನಂ ಜೊತೆಯಾಗಿ ನಿಂತಿರುವಂತಹ ನಮ್ಮ ಮದಗಜ ಅಯೋಗ್ಯ, ಈಗ ಅಯೋಗ್ಯ 2 ಸಿನಿಮಾಗಳ ನಿರ್ದೇಶಕರು ಮಹೇಶ್ ಕುಮಾರ್ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಸರ್. ಅದೇ ರೀತಿಯಾಗಿ ಈ ಫ್ರೇಮ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ನಮ್ಮ ಪ್ರೀತಿಯ ಮಂಜು ಪಾವಗಡ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಂಜು ಪಾವಗಡ ಅವರನ್ನ. ಓಕೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಫಸ್ಟ್ ಆಫ್ ಆಲ್ ಭುವನಂ ಗಗನಂ ಟೀಮ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಟ್ರೈಲರ್ ಈಗಷ್ಟೇ ನೋಡಿದ್ವಿ. ಚೇತನ್ ಸರ್, ನಿಮ್ಮ ಅಭಿಪ್ರಾಯ? ಎಲ್ಲರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಗಿರೀಶ್ ಸರ್ ಈ ಚಿತ್ರದ ನಿರ್ದೇಶಕರು, ಕಂಗ್ರಾಟ್ ಸರ್. ಯಾಕಂತಂದ್ರೆ ಒಂದು ಟ್ರೈಲರ್ ಅಲ್ಲೇ ಒಂದು ಸಿನಿಮಾ ಕಂಟೆಂಟ್ ನ ಬಹಳ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ. ಭೂಮಿ ಮತ್ತೆ ಆಕಾಶ, ಗಗನ, ಭೂಮಿಗೂ ಗಗನಕ್ಕೂ ಒಂದು ಅದ್ಭುತವಾದಂತಹ ಅವಿನಾಭಾವ ಸಂಬಂಧ ಇದೆ, ಒಂದು ಶ್ರೇಷ್ಠತೆ ಇದೆ. ಅವೆರಡೂ ಒಂದು ಪೊಯೆಟಿಕ್ ಟೈಟಲ್ ಅಂತ ನೆನ್ಬೋದು. ಆ ಒಂದು ಸಂಬಂಧವನ್ನ, ಆ ಒಂದು ಶ್ರೇಷ್ಠತೆಯನ್ನ ಸಾರುವಂತ ಒಂದು ಶೀರ್ಷಿಕೆ ಭುವನಂ ಗಗನಂ. ಆ ಒಂದು ಶೀರ್ಷಿಕೆಯನ್ನ ತೂಗುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ. ಯಾಕಂತಂದ್ರೆ ಬಹಳಷ್ಟು ಭಾವನೆ ಇದೆ, ಬಹಳಷ್ಟು ಒಂದು ಎಮೋಷನ್ಸ್ ಎದ್ದು ಕಾಣ್ತಾ ಇದೆ, ಅಂಡ್ ಕಮರ್ಷಿಯಲ್ ಆಗಿದೆ. ಅಂಡ್ ಇಬ್ರು ಶ್ರೇಷ್ಠ ನಟರು, ನನ್ನ ಫೇವ್ರೆಟ್ ಆಕ್ಟರ್ಸ್ ಗಳಲ್ಲಿ ಖಂಡಿತ ಪ್ರಮೋದ್ ಸರ್ ಅವರು ಎಂತ ಅದ್ಭುತ ನಾಯಕ ನಟ ಅಂತಂದ್ರೆ, ಅವರ ಬಾಂಡ್ ರವಿ ಸಿನಿಮಾ ನೋಡಿದಾಗ್ಲೂ ಕೂಡ ನನ್ಗೆ ಅನ್ನಿಸ್ತು, ಪಾತ್ರದೊಳಗಡೆ ಅಷ್ಟು ಮಗ್ನರಾಗಿ ತಮ್ಮನ್ ತಾವು ಆ ಒಂದು ಪಾತ್ರ ಅನ್ಕೊಂಡು ಅಭಿನಯಿಸ ಅಂತ ಒಬ್ರು ನಟರು. ಅಂಡ್ ಪೃಥ್ವಿ ಅಂಬರ್ ಸರ್ ಎಕ್ಸ್ಟ್ರಾರ್ಡಿನರಿಯಾಗಿ ಪರ್ಫಾರ್ಮ್ ಮಾಡೋ ಅಂತ ಒಬ್ರು ನಾಯಕ. ಇಬ್ಬರನ್ನು ಕೂಡ ತೆರೆ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಗಿರೀಶ್ ಸರ್, ಕಂಗ್ರಾಟ್ ಸರ್. ಅಂಡ್ ನಮ್ಮ ನಿರ್ಮಾಪಕರು ಕಾಣಿಸುತ್ತೆ ಸರ್, ಅಷ್ಟು ರಿಚ್ ಆಗಿದೆ ಎಲ್ಲ, ಈಚ್ ಅಂಡ್ ಎವ್ರಿ ಫ್ರೇಮ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಗುಮಿನಿ ವಿಜಯ್ ಸರ್, ಎಕ್ಸಲೆಂಟ್ ಆಗಿದೆ ರೀ ರೆಕಾರ್ಡಿಂಗ್ ಎಲ್ಲ. ಅಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥ ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಅಂಡ್ ಅದ್ಭುತವಾದಂತ ಒಂದು ಸಿನಿಮಾ ಇದಾಗತ್ತೆ. ಭೂಮಿನ ಮತ್ತೆ ಆಕಾಶನ ನಾವು ಯಾವಾಗ್ಲೂ ನೆನ್ಪಿಟ್ಕೋತೀವಲ್ಲ, ಆ ತರದ ನೆನ್ಪಿಟ್ಕೊಳ್ಳೋ ಅಂತ ದೊಡ್ಡ ಸಕ್ಸಸ್ ಈ ಸಿನಿಮಾಗೆ ಸಿಗ್ಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಶುಭವಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ತಿ ಸರ್, ಎಲ್ರಿಗೂ ನಮಸ್ಕಾರ. ಮಹೇಶ್ ಕರೆದಿದ್ದು ಈ ಕಾರ್ಯಕ್ರಮಕ್ಕೆ. ಆ್ಯಕ್ಚುಲಿ ಅಯೋಗ್ಯ 2 ಡೈಲಾಗ್ ಬರೀತಿದ್ದೆ. ಸರಿ ನಾನೇ ಇರ್ತೀನಿ ಬನ್ನಿ ಅಂದರು. ನೋಡಿದ್ರೆ ನಮ್ಮ ಹೀರೋ ಸಾರು ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ಸಾರು ಇದ್ದಾರೆ. ಮುನೇಗೌಡ ಸರ್, ತುಂಬ ಒಳ್ಳೇದಾಗಲಿ ಸರ್. ನಿಮಗೆ ಸಿನಿಮಾ ಪ್ರೀತಿ ಮತ್ತು ಹೊಸ ನಿರ್ದೇಶಕರುಗಳು ಬೆನ್ತಟ್ಟೋ ರೀತಿ ತುಂಬ ಇಷ್ಟ. ಮತ್ತು ಯಾವಾಗಲೂ ಚಿತ್ರರಂಗದಲ್ಲಿ ಹೀರೋಗಳಿಲ್ಲ ಅನ್ನೋ ಒಂದು ಪ್ರಮಾದ ಇರುತ್ತೆ, ಅದಕ್ಕೆ ಆಪೋಸಿಟು ನಮ್ಮ ಪ್ರಮೋದು. ಮತ್ತು ಪೃಥ್ವಿ ಪ್ರತಿಭೆಗೆ ರೂಪ, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಮತ್ತು ಆ ಒಂದು ಪಾತ್ರನ ಅವಗಾಹಿಸ್ಕೊಂಡು ಮಾಡೋದು ತುಂಬ ಸುಲಭದ ವಿಚಾರ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ಗಿರೀಶ್ ಮೂಲಿಮನಿ ಅವ್ರಿಗೆ ವಿಶ್ ಮಾಡಲೇಬೇಕು. ಮತ್ತು ನಮ್ಮ ಪ್ರಸನ್ನ ಡೈಲಾಗ್ ರೈಟ್ರು, ನಾವಿಬ್ಬರು ಗೋಸ್ಟಲ್ಲಿ ಕೆಲಸ ಮಾಡಿದ್ವಿ. ನಾನು ತುಂಬ ಇಷ್ಟ ಆಯಿತು ಮಾತುಗಳು. ಮತ್ತು ಫಸ್ಟ್ ಹಾಡು ಕೇಳಿದಾಗಲೇ ತುಂಬಾ ಇಂಪ್ರೆಸಿವ್ ಆಗಿತ್ತು. ಎಲ್ಲ ಟೀಮ್ ತುಂಬ ಒಳ್ಳೆ ಕೆಲಸ ಮಾಡಿದೆ. ಸೊ ಎಲ್ಲ ಬಂದಿರೋರು, ಅವ್ರುಗಳಿಗೆ ಬೆನ್ತಟ್ಟಕ್ಕೆ ಬಂದಿರೋ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತು ಭುವನಂ ಗಗನಂಗೆ ಒಳ್ಳೇದಾಗಲಿ, ತುಂಬ ಒಳ್ಳೆ ಸಿನಿಮಾ. ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಿರ್ದೇಶಕರಾಗಿರುವ ಮಹೇಶ್ ಕುಮಾರ್ ಅವರು ಮಾತನಾಡಬೇಕು, ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಸುಮಾರು 4-5 ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿದ್ದೀನಿ.
ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ನಾನು 2 ಸಲ ಸಿನಿಮಾ ನೋಡಿದ್ದೀನಿ. ಒಂದು ಸಲ ಕರ್ನಾಟಕದಲ್ಲಿ, ಇನ್ನೊಂದು ಸಲ ದುಬೈಲಿ ನೋಡಿದೆ. ಫೈನಲ್ ರೀ ರೆಕಾರ್ಡಿಂಗ್ ಆಗಿತ್ತು. ಈ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳಂತ ಹೇಳಿದ್ರೆ ತುಂಬ ಸಿನಿಮಾ ಹಿಟ್ ಆಗಿದೆ. ಅದರಲ್ಲಿ ನೆನ್ಪೊಳಿಯೋದು ಮುಂಗಾರು ಮಳೆ, ಅಮೃತಧಾರೆ, ಮಿಲನ ಸಿನಿಮಾಗಳು. ಆ ಸಾಲಿಗೆ ಈ ಸಿನಿಮಾನೂ ಸೇರಲಿ, ಆ ಸಕ್ಸಸ್ಸು ಸಿಕ್ಕಂಥ, ಆ ಸಿನಿಮಾಗಳು ಸಿಕ್ಕಂಥ ಸಕ್ಸಸ್ಸು ನಮ್ಮ ಭುವನಂ ಗಗನಂ ಸಿನಿಮಾಗೂ ಸಿಗಲಿ. SVC ಫಿಲಮ್ಸ್ ಅಂದರೆ ನನಗೆ ಒಂದು ಅವಿನಾಭಾವ ಸಂಬಂಧ. ನಮಗೆ ಅನ್ನೋದಾದ್ರು ಸರ್, ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಸರ್, ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವ್ರಿಗೆ. ಒಂದು ಮಾತು ಹೇಳಿದೆ, ಉತ್ಪ್ರೇಕ್ಷೆ ಇಲ್ಲ, ಕನ್ನಡದ ಕಮಲ್ ಹಾಸನ್ ಅಂತ ಹೇಳಿದೆ. ಈ ಪಾತ್ರ ನೋಡಿ, ಉತ್ಪ್ರೇಕ್ಷೆ ಇಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದ್ದಾರೆ. ನಾರ್ಮಲ್ ಪಾತ್ರ ಮಾಡೋದು ತುಂಬ ಈಸಿ, ಬಟ್ ತುಂಬ ಟಫ್ ಇದೆ. ಅದನ್ನು ಅಷ್ಟು ಹೋಮ್ ವರ್ಕ್ ಮಾಡಿದ್ರಂತೆ. ಮನೇಲೆಲ್ಲ ಬೈಸ್ಕೊತಾ ಇದೆ, ಸರ್ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದ ಮಾತು ನೀವು ಹೇಳ್ತೀರಾ. ಹಾಗೆ ಇನ್ನೊಂದು ಈಸಿ ಅಂದರು ಟಫೆಸ್ಟ್ ಪಾತ್ರ, 2 ರೀತಿಯ ಪಾತ್ರಗಳನ್ನು ಮಾಡಿದಂಥ ನನ್ನ ಆತ್ಮೀಯ ಗೆಳೆಯರಾದ ಪ್ರಮೋದ್ ಅವ್ರಿಗೂ ಅಷ್ಟೇ, ಇಟ್ಸ್ ಎಕ್ಸಲೆಂಟ್. ಒಂದು ಮಾಸ್ ಎಲಿಮೆಂಟ್ನ ಆ್ಯಂಡ್ ಎಮೋಷನ್ ಆಗಿ ತಂದಿದ್ದೀರಾ. ಹಾಗೆ ರಚಲ್ ಅವರು, ಅಶ್ವತಿ ಅವರು ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಗಿರೀಶ್ ಅವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ತುಂಬ ಚೆನ್ನಾಗಿ ಒಂದು 3 ವರ್ಷಗಳ ಕಾಲ ಟೈಮ್ ತಗೊಂಡು ಸರ್ ಹೇಳ್ತಾ ಇದ್ರು ಎಲ್ಲದಕ್ಕೂ ಅವರೇ ಕಾರಣ ಅಂತ. ಹೌದು, ನಿರ್ಮಾಪಕರೇ ಕಾರಣ, ಬಟ್ ಅಂದ್ಕೊಂಡಂಗೆ ನೀವು ಔಟ್ಪುಟ್ ತಂದಿದ್ದೀರಾ. ಔಟ್ಪುಟ್ಟಿಂದ ನಾವೆಲ್ಲ ನಿಂತಿದ್ದೀವಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂಜಾನೆ ಮಾತಾಡ್ತದೆ, ನೀನೇ ಮಾತಾಡ, ನನಗಿನ ದೊಡ್ಡವನ, ನನಗಿನ ದಪ್ಪ ಇದೆ, ಮಾತಾಡು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫೆಬ್ರವರಿ 14 ಬಹಳ ವಿಶೇಷ ದಿನ ಅಲ್ಲ. ಎಲ್ರಿಗೂ ಎಲ್ಲರೂ ಯಾರ್ಯಾರನ್ನೋ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ, ಯಾವ್ದಾದ್ರು ಸಿನಿಮಾಗೆ ಹೋಗೋ ಬದಲು ಸಿನಿಮಾಗೆ ಬನ್ನಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತೆ ಪೃಥ್ವಿ ಅಣ್ಣನ ಬಗ್ಗೆ ಹೇಳ್ಬೇಕು. ಪೃಥ್ವಿ ಅವರು, ಪ್ರಮೋದ್ ಅವರು ಅದ್ಭುತ ನಟರು. ನಾವೇನು ಮಾತಾಡೋದೇನಿಲ್ಲ, ನಿಮಗೆ ಗೊತ್ತು ಎಂಥ ನಟರು ಅಂತ. ಬಟ್ ಇಂಥ ಒಂದು ಟೀಮಲ್ಲಿ ನನಗೂ ಕರೆಸಿದ್ರಲ್ಲ, ಭಾಳ ಖುಷಿ ಆಗುತ್ತೆ. ಒಳ್ಳೇದಾಗಲಿ. ದಯವಿಟ್ಟು ಸಿನಿಮಾ ನೋಡಿ, ಭಾಳ ಅದ್ಭುತವಾಗಿದೆ. ನಮ್ಮ ಗಿರೀಶ್ ಅಣ್ಣವರು ತುಂಬ ಅದ್ಭುತವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೀವು ಸಿನಿಮಾ ನೋಡಿದ ಮೇಲೆ ನೀವೇ ಮಾತಾಡ್ತೀರಾ ಕಲಾವಿದರ ಬಗ್ಗೆ ಯಾವ ರೀತಿ ಆ್ಯಕ್ಟ್ ಮಾಡಿದಾರಂತ. ಥ್ಯಾಂಕ್ ಯು ಸೊ ಮಚ್. ಬಂದು ಸಿನಿಮಾ ನೋಡಿ ಎಲ್ಲರೂ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಂಜು ಪಾವಗಡ್ ಅವರೇ. ಶಿವರಾಜ್ ಕೇಳ್ತಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟರ್ ಪಕ್ಕ ಕೂತಾಗ ಡೈರೆಕ್ಟರು ಟ್ರೈಲರ್ ರಿಲೀಸ್ ಆದಮೇಲೆ ನೋಡಿದ್ಮೇಲೆ ಕೇಳಿದ್ರು ಹೆಂಗೆ ಅನ್ನಿಸ್ತು ಅಂತ. ಸರ್, ಆಲ್ರೆಡಿ ಸಕ್ಸಸ್ ಆಗಿರೋ ಸಿನಿಮಾನ ನಮಗೆ ಈಗ ಏನೋ ಟ್ರೈಲರ್ ತೋರಿಸ್ತಿದ್ದೀರಾ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಒಪ್ಕೊಬೇಕಾಗಿರೋಂಥ ಸಿನಿಮಾ ನಮ್ಮ ಭುವನಂ ಗಗನಂ. ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರು. SVC ಅನ್ನೋ ಒಂದು ಬ್ಯಾನರು, ಅದರಲ್ಲಿ ಆಲ್ರೆಡಿ ನಾವು ಕ್ರಿಕೆಟ್ ಹೊಡಿದ್ದೀವಿ, ಈಗ ಕೆಲಸನೂ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ಕೆಲಸ ಮುಗ್ದಿರೋಂಥ ಒಂದು ಒಳ್ಳೆ ಸಿನಿಮಾದ ಟ್ರೈಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ. ಇನ್ನು ಇವ್ರ ಬಗ್ಗೆ ಏನು ಹೇಳೋದು, ಇವ್ರು ಮಾತಾಡ್ಬಿಟ್ರೆ ಸಾಕು ನಡುತ್ತದೆ ಥಿಯೇಟ್ರು ಅಂತ ಅನ್ಕೊಂತದೆ ಪ್ರಮೋದ್. ಸೊ ಅಂಥ ಕಂಚಿನ ಕಂಠ. ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರ್ ಅವ್ರದ್ದು ಮತ್ತು ಪ್ರಮೋದ್ ಅವ್ರ ಬಗ್ಗೆ ಏನು ಹೇಳೋ ಆಗಿಲ್ಲ, ಈಗ ಟ್ರೈಲರಲ್ಲಿ ಅದು ಕಾಣಸಿಕ್ಕಿದೆ. ಸೊ ಭೂಮಿಲಿರುವಂಥ ಎಲ್ಲ ಅದ್ಭುತವಾದಂತಹ ಲೊಕೇಶನಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನದ ಎತ್ತರಕ್ಕೆ ಸಕ್ಸಸ್ ಕಾಣಲಿ ಅನ್ನೋ ಒಂದು ಆಸೆ ನಂದು. ಅದಾಗಲಿ. ಸೊ ಒಂದು ಒಳ್ಳೆ ಸಿನಿಮಾ ಯಾವಾಗಲೂ ಗೆಲ್ಲಬೇಕು. ಒಂದು ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ, ಪ್ರೇಮಿಗಳ ದಿನ. ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ನಮ್ಮ ಭುವನಂ ಗಗನಂ ಸಿನಿಮಾನ ಗೆಲ್ಲಿಸಿ ಆ ಸಕ್ಸಸ್ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ನೀವು 5 ಜನ ಇಲ್ಲೇ ಇರಬೇಕು. ಇದೀಗ ನಮ್ಮ SVC ಫಿಲಮ್ಸ್ ವತಿಯಿಂದ ಬೆಳ್ಳಿಯ ಕಾಮಧೇನು ಮಂಜು ಪಾವಗಡ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಶಿವರಾಜ್ KR ಪೇಜಿ ಅವರಿಗೂ ನಮ್ಮ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಅಂಡ್ ವಿ ಹ್ಯಾವ್ ವಿತ್ ಅಸ್ ಮಹೇಶ್ ಕುಮಾರ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿ 14 ನೆನಪಿಸ್ಕೊಂಡು ಮಂಜು ಪಾವಗೌಡ ಅವರು ಒಂದು ಸ್ವಲ್ಪ ಜಾಸ್ತಿ ಸ್ಮೈಲ್ ಮಾಡಬಹುದು. ಥ್ಯಾಂಕ್ ಯು.
ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಭುವನಂ ಗಗನಂ ಸಿನಿಮಾ ತಂಡಕ್ಕೆ ಶುಭ ಕೋರೋದಕ್ಕೆ ಬಂದಿದ್ದಾರೆ. ಹಾಗೆ ವೆಲ್ಕಮ್. ಮತ್ತೊಮ್ಮೆ ಟ್ರೈಲರ್ ನೋಡಿದ್ರಿ, ಇಡೀ ಚಿತ್ರತಂಡ ನಿಮ್ಮೆಲ್ರಿಗೂ ಪರಿಚಯ ಇರೋರೆ, ಏನ್ ಹೇಳ್ತೀರಾ ಸರ್? ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಟ್ರೈಲರ್ ಮಸ್ತ್ ಇತ್ತು, ಬೆಂಕಿ ಐತಿ ಟ್ರೈಲರ್. ಎಮೋಷನ್ಸ್ ಐತಿ, ಭಾವನಾತ್ಮಕವಾದ ಕ್ಷಣಗಳದವು, ಆಮೇಲೆ ನಗುಗೂ ಜಾಗ ಐತಿ, ಆಕ್ಷನ್ಗೆ ಜಾಗ ಐತಿ. ಇಟ್ಸ್ ಅ ಕಂಪ್ಲೀಟ್ ಪ್ರಾಪರ್ ಪ್ಯಾಕೇಜ್ ನೋಡುಗರಿಗೆಲ್ರಿಗೂ ಕೂಡ. ಆ್ಯಂಡ್ ಯೂಶಲಿ ಇಷ್ಟು ದಿವಸ ಪೃಥ್ವಿ ಆಗಲಿ ಅಥವಾ ಪ್ರಮೋದ್ ಆಗಲಿ ಇಬ್ಬರು ನನ್ನ ಪ್ರೀತಿಯ ಗೆಳೆಯರು. ಆಮೇಲೆ ಅವ್ರವ್ರ ಸಿನಿಮಾದಾಗೆ ಒಬ್ಬರೇ ಹೆಗಲ್ ಮ್ಯಾಗ ಹೊತ್ಕೊಂಡು ಪಿಕ್ಚರ್ನ ಮುಂದಕ್ಕೆ ತೊಗೊಂಡೋಗೋರು. ಇವಾಗ ಎರಡೆರಡು ಗಟ್ಟಿ ಹೆಗಲು ಒಟ್ಟಿಗೆ ಬಂದಿದ್ದಾವು. ಸೊ ನಿಮ್ಮಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಆಮೇಲೆ ಪೃಥ್ವಿ ಒಂದು ಕಡೆ, ಪ್ರಮೋದ್ ಒಂದು ಕಡೆ ಕ್ಲಾಸು, ಒಂದು ಕಡೆ ಮಾಸು, ಎರಡು ಮಿಕ್ಸ್. ಇದು ಒಂದು ಪರ್ಫೆಕ್ಟ್ ಸಿನಿಮಾ ಆಗಿರ್ತೈತಿ, ಒಂದು ಪರ್ಫೆಕ್ಟ್ ಎಂಟರ್ಟೈನರ್ ಆಗಿರತೈತಿ. ನಮ್ಮ ಮಂಜಣ್ಣ ಹೇಳ್ದ 14ಕ್ಕೆ ಯೂಶಲಿ ಟೈಮ್ ಮಾಡ್ಕೊಂಡಿರ್ತಾರ. ತುಂಬಿದ ಚಿತ್ರಮಂದಿರದಲ್ಲಿ ದಯವಿಟ್ಟು ಹೋಗಿ ನೋಡ್ರಿ ಪಿಕ್ಚರ್ನ. ಟ್ರೈಲರ್ ಏನ್ ನಿಮಗೆ ಖುಷಿ ಕೊಡ್ತೈತಿ, ಡೆಫಿನೆಟ್ಲಿ ಸಿನಿಮಾ ಅಷ್ಟೇ ಖುಷಿ ಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಯಾಕಂದ್ರೆ ಇಬ್ರು ಕೂಡ ಬಹಳಷ್ಟು ಶ್ರಮ ವಹಿಸಿ ಕಿರಿತೆರೆಯಿಂದ, ಆಮೇಲೆ ಒಂದು ದೊಡ್ಡ ಜರ್ನಿ ಐತಿ ಇಬ್ಬರದು. ಪೃಥ್ವಿ, ನಾನು ದಿಯಾ ಪಿಕ್ಚರ್ ನೋಡಿದಾಗ ನಾನು ಹೋಗಿ ಹಗ್ ಮಾಡಿ ವಿಶ್ ಮಾಡಿದ್ದೆ, ಸರ್ ಸೂಪರ್ ಮಾಡಿದ್ದೀರಾ ಅಂತ. ಅಂಡ್ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಪಿಕ್ಚರ್ನ ಐ ಥಿಂಕ್ ಅನುಪಮ ಥಿಯೇಟರ್ ಅನ್ಕೋತೀನಿ, ಮೇನ್ ಥಿಯೇಟರ್ ಅವಾಗಿತ್ತು. ನಾನು ಇನ್ನೂ ಅವಾಗ ಸಿನಿಮಾ ಅವಕಾಶ ಹುಡುಕುವಂಥ ಟೈಮು. ಆ ಟೈಮ್ನಾಗ ಅಲ್ಲಿ ನೋಡಿದ, ಅವಾಗ ಪರಿಚಯ ಇರಲಿಲ್ಲ. ಫಸ್ಟ್ ಟೈಮ್ ಬೆಟ್ಟಾದಾಗ ನಾ ಹೇಳಿದ್ದೆ ಅದು. ಈಗ ನಾನು ಒಂದು ಉತ್ತರ ಕರ್ನಾಟಕ ಸೊಗಡನ್ನ ಮಾತಾಡ್ಬೇಕಾದ್ರೆ ಒಂದು ಏನು ಗ್ರಿಪ್ ಇರ್ತೈತಿ, ಹಾಗೆ ಅವರು ಆ ಕಡೆ ಒಂದು ಲ್ಯಾಂಗ್ವೇಜ್ನ ಅಷ್ಟು ಗ್ರಿಪ್ ಆಗಿ ಇಟ್ಕೊಂಡಿದ್ರು. ಅಷ್ಟು ಅದ್ಭುತವಾದ ಕಲಾವಿದರು ಇಬ್ರು ಕೂಡ. ಎಕ್ಸ್ಟ್ರೀಮ್ಲಿ ಗುಡ್ ಆಕ್ಟರ್ಸ್. ಅಂಡ್ ಅದ್ರ ಜೊತೆಗೆ ತುಂಬಾ ಮುದ್ದಾಗಿರುವಂತ ಇಬ್ರು ಹೀರೋಯಿನ್ಸ್ ಇದ್ದಾರೆ. ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ನಿರ್ಮಾಪಕರಿಗೆ, ನಮ್ಮ ಮೂಲಿಮನಿ ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ಇಲ್ಲಿ ಬಂದಿರುವಂಥ ಸತೀಶ್ ಸರ್ ಆಗಲಿ, ನಮ್ಮ ಕೃಷ್ಣ ಸರ್ ಆಗಲಿ, ನಮ್ಮ ಸ್ನೇಹಿತರಾಗಲಿ, ವಿಕ್ರಮ್, ಪಾವನ, ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹೇಳ್ತಾ ಈ ವೇದಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ನಮ್ಮ ಪಿಕ್ಚರ್ ಕೆಲಸ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ನಮ್ಮ ನಿರ್ಮಾಪಕರು ದಯವಿಟ್ಟು ವೇದಿಕೆಗೆ ಬಂದು, ಇದೀಗ SVC ಫಿಲ್ಮ್ಸ್ ಪರವಾಗಿ ಪ್ರಮೋದ್ ಸರ್ ದಯವಿಟ್ಟು ಬನ್ನಿ. ಪೃಥ್ವಿ ಅವರು ಜಾಯಿನ್ ಆಗಬೇಕು ಪ್ಲೀಸ್. SVC ಫಿಲ್ಮ್ಸ್ ಪರವಾಗಿ ಬೆಳ್ಳಿಯ ಕಾಮಧೇನುವನ್ನ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಪರವಾಗಿದೆ. ಎಸ್, ನಾನೇ ಸೀನಿಯರ್ ಅಂತ ನನಗೆ ಫಸ್ಟ್ ಮೈ ಕೊಟ್ಟಿದ್ದ. ಎಲ್ರಿಗೂ ನಮಸ್ತೆ. ಹಲೋ ಎವ್ರಿ ಒನ್. GT ಮಾಲ್ ಸ್ವಲ್ಪ ಸ್ಪೆಷಲ್ ನಮಗೆ, ಬಿಕಾಸ್ ನಮ್ಮ ಸಿನಿಮಾಗಳ ಮೋಸ್ಟ್ ಆಫ್ ದ ಇವೆಂಟ್ಸ್ ಇಲ್ಲೇ ನಡೆಯುತ್ತೆ. ನಿಮ್ಮ ಏನೋ ಸಪೋರ್ಟಿಂದ ಥ್ಯಾಂಕ್ ಯು. ತುಂಬ ಹೊಸದನ್ಸಲ್ಲ ಮಾಲ್, ನಮಗೆ ಫ್ರೀಕ್ವೆಂಟಾಗಿ ಬರ್ತಿರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಟುಡೇ. ಮಹೇಶ್ ಸರ್, ನಿಮ್ಮ ಸಿನಿಮಾ ಥರನೇ ಪ್ರತಿ ಸಿನಿಮಾಗೂ ನೀವು ಸಪೋರ್ಟ್ ಮಾಡೋ ರೀತಿ, ನಿಂತ್ಕೊಂಡು ಓಡಾಡ್ತಾ ಕೆಲಸ ಮಾಡೋ ರೀತಿ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ. ಈ ರೀತಿನೇ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ನನ್ನ ಮೋಸ್ಟ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸತೀಶ್ ಸರ್, ಕೃಷ್ಣ ಸರ್ ಆ್ಯಂಡ್ ಪ್ರಮೋದ್ ಆ್ಯಂಡ್ ಪೃಥ್ವಿ ಅವರು, ಅಫ್ಕೋರ್ಸ್ ರಿಚಲ್ ಆ್ಯಂಡ್ ನೀವು, ಐ ಡೋಂಟ್ ನೋ ಯುವರ್ ನೇಮ್, ಸಾರಿ, ಅಶ್ವತಿ. ತುಂಬ ಖುಷಿ ಆಗುತ್ತೆ ಈ ದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅಡ್ರೆಸ್ ಮಾಡೋದಕ್ಕೆ ಎಲ್ಲನೂ. ಬಿಕಾಸ್ ಭುವನಂ ಆ್ಯಂಡ್ ಗಗನಂ ಅನ್ನೋ ಟೈಟಲ್ಲೇ ಎಷ್ಟು ಮೀನಿಂಗ್ಫುಲ್ ಆಗಿದೆ. ಆ್ಯಂಡ್ ಕೇಳೋದಕ್ಕೆ ಅಥವಾ ಅದನ್ನು ಹೇಳೋದಕ್ಕೂ ತುಂಬ ಖುಷಿ ಆಗುತ್ತೆ. ಆ ಟೈಟಲ್ ಫಾಂಟ್ ಆಗಿರ್ಬೋದು, ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಇಟ್ಸ್ ವೆರಿ ವೆಲ್ಕಮಿಂಗ್. ಮತ್ತೆ ನೋಡಬೇಕು ಅನಿಸುತ್ತೆ. ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ ಥರ ಅದು ತುಂಬ ಥಿಯೇಟರ್ಗೆ ಬನ್ನಿ ಅಂತ ಕರೀತಿದೆ. ಅದು ಪ್ರೆಸೆಂಟೇಷನ್ನೇ ತುಂಬ ಚೆನ್ನಾಗಿದೆ. ಆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಗಿರಿ ಸರ್, ಸಿನಿಮಾದ ನಿರ್ದೇಶಕರು, ಸಿನಿಮಾ ಹೇಗೆ ಬಂದಿದೆ ಅನ್ನೋದು ಒಂದು ಪೋಸ್ಟರ್, ಒಂದು ಸಾಂಗ್, ಒಂದು ಟ್ರೈಲರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದು ಎದ್ದು ಕಾಣಿಸ್ತಿದೆ ಈ ಸಿನಿಮಾದಲ್ಲಿ.
ಐ ವಾಸ್ ವೆರಿ ಸರ್ಪ್ರೈಸ್ಡ್. ಪೃಥ್ವಿ ಅವ್ರು ಮೆನ್ಷನ್ ಮಾಡಿದ ಹಾಗೇನೆ ಭುವನ್ ಅಣ್ಣನ್ ಗಗನಂ ಅವರಲ್ಲೇ ಇದೆ ಎಲ್ಲವೂ. ಅವ್ರ ಜೊತೆಗೆ ತಗೊಂಡು ಬಂದಿದ್ದಾರೆ ಸಿನಿಮಾ. ಮೇ ಬಿ ಯು ಮ್ಯಾನಿಫೆಸ್ಟೆಡ್ ಇಟ್ ಟು ಹ್ಯಾಪನ್ ಅನ್ಕೋತೀನಿ ಈ ಸಿನಿಮಾ. ಎವ್ರಿ ಟೈಮ್ ನಿಮ್ಮನ್ನ ನಾವು ನೋಡಿದಾಗ ಅಥವಾ ನಿಮ್ಮ ಹೆಸರು ನೆನಪಿಸ್ಕೊಂಡಾಗ ದೇರ್ ಈಸ್ ಆಲ್ವೇಸ್ ಎ ಸ್ಮೈಲ್ ಆನ್ ಅವರ್ ಫೇಸ್. ಇಟ್ಸ್ ಎ ಜಾಯ್. ನೀವು ನಿಮ್ಮ ಕೆಲಸದ ಮುಖಾಂತರ ನಮ್ಗೆ ಅದನ್ನು ಯಾವಾಗಲೂ ಕೊಡ್ತಾ ಇದ್ದೀರಾ. ನಿಮ್ಮ ದಿಯಾ ಪರ್ಫಾರ್ಮೆನ್ಸ್ ಅನ್ಫರ್ಗೆಟಬಲ್. ಈ ಸಿನಿಮಾ ಕೂಡ ಈ ಸ್ಪೆಷಲ್ ಕ್ಯಾರೆಕ್ಟರ್ ನೆಕ್ಸ್ಟ್ ಅದನ್ನು ಬೀಟ್ ಮಾಡಿ ಮುಂದಕ್ಕೆ ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್ ದ ಜರ್ನಿ. ಆ್ಯಂಡ್ ಪ್ರಮೋದ್ ಸರ್, ಆಲ್ ದ ಬೆಸ್ಟ್. ರತ್ನನ್ ಪ್ರಪಂಚ ಆ್ಯಂಡ್ ನಿಮ್ಮ ಪ್ರೀಮಿಯರ್ ಪದ್ಮಿನಿ ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್. ನಿಮ್ಮನ್ನು ಬಿಟ್ಟರೆ ಅದನ್ನು ಇನ್ಯಾರು ಬೆಟರ್ ಮಾಡ್ಬೋದಿತ್ತು ಅನ್ನೋ ಒಂದು ಕ್ವೆಶನ್ ಬರೋ ಥರ ನೀವು ಪರ್ಫಾರ್ಮ್ ಮಾಡಿರ್ತೀರಾ. ನೀವೊಬ್ಬ ದೊಡ್ಡ ಮಾಸ್ ಹೀರೋ ಆಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಆ ಮಾಸ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಆಲ್ ದ ಬೆಸ್ಟ್ ನಿಮಗೆ ಈ ಜರ್ನಿಗೆ. ಆ್ಯಂಡ್ ರಿಚುಲ್ ಆ್ಯಂಡ್ ನೀವು ಅಫ್ಕೋರ್ಸ್ ಯು ಆರ್ ವೆರಿ ಸ್ವೀಟ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಇನ್ ಲವ್ ಮಾಕ್ಟೇಲ್ 2. ಐ ಹೋಪ್ ಮುದ್ದ ಕಾಣಿಸೋದಲ್ಲದೆ ಸಿನಿಮಾದಲ್ಲಿ ಯು ಹ್ಯಾವ್ ಸಮಥಿಂಗ್ ಮೋರ್ ಟು ಆಫರ್ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಆ್ಯಂಡ್ ಟು ದ ಹೋಲ್ ಟೀಮ್ ಆ್ಯಂಡ್ ಸರ್, ನಿಮ್ಮ ಸಂಸ್ಥೆಗೆ SVC ತುಂಬ ಕೇಳಿದ್ದೀನಿ ನಿಮ್ಮ ಪ್ಯಾಷನ್ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ. ಅದು ಹೀಗೆ ಕಂಟಿನ್ಯೂ ಆಗಲಿ. ಈ ಸಿನಿಮಾ ಮತ್ತಷ್ಟು ದೊಡ್ಡ ಸಿನಿಮಾಗಳು ಮಾಡುವಂಥ ಶಕ್ತಿ ನಿಮಗೆ ತಂದುಕೊಡ್ಲಿ. ಪಾಸಿಟಿವ್ ಆಗಿರಲಿ ನಿಮ್ಮ ಜರ್ನಿ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗಲಿ, ಹಾಗೆ ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಯೋಗ್ಯ 2ಗೆ ಆಲ್ ದ ಬೆಸ್ಟ್ ಸತೀಶ್ ಸರ್. ಕೃಷ್ಣ ಸರ್, ಯು ಆರ್ ಆಲ್ಸೋ ಲುಕಿಂಗ್ ಫಾರ್ ಫಾದರ್. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಐ ಮೀನ್ ನಿಮ್ಮ ಸಿನಿಮಾ ಫಾದರ್, ಅವ್ರ ಫಾದರ್ ಆಗ್ಬಿಟ್ನಲ್ಲ ಅಂತ ಅವರು. ಸೊ ಅನುಷಾ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು. ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಇಲ್ಲಿ ಮಾಸ್ತಿಸ್ ಅವ್ರು ಹೋದ್ರು ಅನ್ಸುತ್ತೆ, ಅವ್ರನ್ನೂ ಭೇಟಿ ಮಾಡಿ ಖುಷಿ ಆಯಿತು. ಚೇತನ್ ಸರ್, ಫಸ್ಟ್ ಟೈಮ್ ನಾನು ನಿಮ್ಮನ್ನ ಭೇಟಿ ಮಾಡ್ತಿರೋದು. ಮಂಜು ಸರ್ ಆ್ಯಂಡ್ ಈ ಥರ ಅಕೇಶನ್ಸಲ್ಲೇ ಮೀಟಿ ಮಾಡೋಕ್ಕಾಗೋದು ನಾವು ಸಿನಿಮಾ ಫೆಟರ್ನಿಟಿನ. ಆ್ಯಂಡ್ ಇವತ್ತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಭುವನಂ ಆ್ಯಂಡ್ ಗಗನಂ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. Feb 14th ಸಿನಿಮಾ ರಿಲೀಸ್ ಆಗ್ತಿದೆ. ವ್ಯಾಲೆಂಟೈನ್ಸ್ ಡೇಗೆ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಬರೀ ಇಬ್ಬರೇ ಹೋಗ್ಬಿಡಿ, ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾವನ್ನು ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಪಾವನ ಅವರೇ. ಡಯಾನಾ ಡಿಸೋಜಾ ಅವರೇ, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರೋ ಪ್ರತಿಯೊಬ್ಬರು ನನ್ನ ನಮಸ್ಕಾರ. ಸೊ ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್ ಆ್ಯಂಡ್ ಮುನೀಶ್ ಸರ್. ಏನಂದರೆ ಭುವನಂ ಗಗನಂ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಟೈಟಲ್ ಅಂದರೆ ಇಟ್ಸ್ ಸೋ ಮೀನಿಂಗ್ಫುಲ್. ಎಲ್ಲರೂ ಬರೀ ಥ್ರಿಲ್ಲರು, ಬರೀ ಆ್ಯಕ್ಷನ್ ಈ ಥರ ಸಿನಿಮಾಗಳಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ದೀರಾ. ಬಟ್ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದಿಸ್ ಝೋನ್. ಅಂದರೆ ಒಂದು ಲವ್ ಸಿನಿಮಾಗಳನ್ನೆಲ್ಲ ನೋಡಬೇಕು. ಆ್ಯಕ್ಚುಲಿ ಲಾಸ್ಟ್ ಲವ್ ಮಾಕ್ಟೇಲ್ ತುಂಬ ಇಷ್ಟ ಆಗಿದ್ದು. ಆಫ್ಟರ್ ದಟ್ ಸೊ ಆಲ್ ದ ಬೆಸ್ಟ್ ಇಡೀ ಟೀಮ್. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಎಸ್ಪೆಷಲಿ ದಟ್ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅಂತ ಆ್ಯಕ್ಚುಲಿ ಫಿಲ್ಮ್ ನೋಡಬೇಕು ಅಂತ ಒಂದು ಕುತೂಹಲ ಮೂಡಿಸಿದೆ. ಸೊ ಆಲ್ ದ ಬೆಸ್ಟ್ ಟೀಮ್. ಸತೀಶ್ ಸರ್, ಆಫ್ಟರ್ ಮೈ ಲಾಂಚ್ ಐ ಆಮ್ ಸೀಯಿಂಗ್ ಯು ಟುಡೇ ಓನ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ವಿಕ್ರಮ್, ಕಂಗ್ರ್ಯಾಚುಲೇಷನ್ಸ್. ಈಸ್ ಮೈ ಕೋ ಆಕ್ಟರ್, ಸೀಯಿಂಗ್ ಹಿಮ್ ಆಫ್ಟರ್ ಬಿಗ್ ಬಾಸ್. ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್. ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇ ಸಹ ರಿಲೀಸ್ ಆಗ್ತಿರೋದು. ಸೊ ಎಲ್ಲರೂ ಅವ್ರವ್ರ ಲವರ್ಸ್ಗಳ ಜೊತೆ ಹೋಗಿ ಸಿನಿಮಾಗಳು ನೋಡಿ ಅಂತ ಹೇಳಿ. ಥ್ಯಾಂಕ್ ಯು. ಲವರ್ ಜೊತೆನಾ ಲವರ್ಸ್ ಜೊತೆ? ಲವರ್ಸ್ ಜೊತೆ ಟ್ರಯಾಂಗಲ್. ಸೊ ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಯಾನಾ ಅವರೇ. ಇದೀಗ ಸಾನ್ಯಾ ಅಯ್ಯರ್ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ. ಅದರಲ್ಲಿ ಒಂದು ಚರಣದಲ್ಲಿ ಒಂದೆರಡು ಒಳ್ಳೆ ಸಾಲುಗಳಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ, ನಿಜದ ಅಂಕೆ ನೀಡಿರುವ ಇವನು ಅಂತ. ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ನಿಷ್ಠೆಯಿಂದ, ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ February 14th ರಿಲೀಸ್ ಮಾಡ್ತಾ ಇದ್ದಾರೆ.
ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಿಮಾನಿಗಳು ಕೊಡಬೇಕು. ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಒಳ್ಳೆ ಆಕ್ಟಿಂಗ್ ನೋಡಿ ನನ್ನ ಬಾಯಿ ತೊದಲ್ತಾ ಇದೆ ಅಂತ ಹೇಳ್ಬೋದು. ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆ ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ನಿಮ್ಮ ವಿಮರ್ಶೆಗಳಿಂದಲೇ, ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರನ್ನು ನೋಡಿ ತುಂಬ ಖುಷಿ ಆಯಿತು. ರೇಚಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಸ್ಕ್ರೀನ್ ಮೇಲೆ. ಆ್ಯಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮೂವಿ. ನಿಮ್ಮನ್ನು ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಈ ಸಿನಿಮಾ ನಿಮಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಕ್ಷಮಿಸಿ, ನಿಮ್ಮ ಹೆಸರು ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀನಿ, ಬಟ್ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ನಟನೆಯೂ ಎದ್ದು ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಅಶ್ವತಿ ಯಾ. ಆ್ಯಂಡ್ ಪೃಥ್ವಿ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ. ಕಮಲ್ ಹಾಸನ್ ಸರ್ಗೆ ಹೋಲಿಸಿದ್ದಾರೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮೂವರು ಮುದ್ದಾದ ನಟಿಮಣಿಯರಿದ್ದಾರೆ ಅಂದ ಕೂಡಲೇ ಒಂದು ಮೊಮೆಂಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿ. ಎಲ್ರಿಗೂ ಕೂಡ ಗೊತ್ತು ನಮ್ಮ ಪೃಥ್ವಿ ಅಂಬರ್ ಅವರು ಎಷ್ಟು ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡ್ತಾರೆ ಅಂತ ಹೇಳಿ. ಟ್ರೈಲರ್ ನೋಡಿದಾಗ ನನ್ಗನ್ಸಿದ್ದು ಆ ಊರಲ್ಲಿ ನೀವು ಮಹೇಶ್ ಸರ್ ಹತ್ರ ಮಾತಾಡ್ಬೇಕು. ಆ ಊರಲ್ಲಿ ಮೈಕಲ್ ಜಾಕ್ಸನ್ ಅಂತ ನಿಮ್ಮನ್ನು ಕರೀತಾರೆ ಅಂತ ನಾನು ಕೇಳಲ್ಪಟ್ಟೆ. ಮೊದಲದಾಗಿ ಬನ್ನಿ ನೋಡೋಣ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪೃಥ್ವಿ ಅಂಬರ್ ಆನ್ ಸ್ಟೇಜ್ ಪ್ಲೀಸ್. The girl is dangerous. Sections with the eye for desire. At that time, a touch, a kiss, a crisp love. I was ಇಲ್ಲ ಇರಿ. ಮೂನ್ ವಾಕ್ ಇಂದ ನಮ್ಮ ಟಪ್ಪಂಗುಚ್ಚಿವರೆಗೆ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮುನೇಗೌಡ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. SVC ಫಿಲಮ್ಸ್ ಪರವಾಗಿ ನೀವಿಬ್ರು ಮಧುಮಿ ಭುವನಂ ಗಗನಂ ಚಿತ್ರತಂಡದ ಅದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಸೀಸನ್ 11 ಮತ್ತೊಬ್ಬರು ಕಂಟೆಸ್ಟೆಂಟ್ ಅನುಷಾ ರೈ. ಅನುಷ್ ಅವ್ರು ಮಾತಾಡ್ಬೇಕು ಫಸ್ಟಿಗೆ. ಎಸ್ ಅನುಷ್ ಅವರೇ, ಫಸ್ಟ್ ಆಫ್ ಆಲ್ ಹಾಕಿ. ಥ್ಯಾಂಕ್ ಯು. ಭುವನಂ ಗಗನಂ ಟ್ರೈಲರ್ ಈಗಷ್ಟೇ ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮ್ಮ ಒಪಿನಿಯನ್ ಪ್ಲೀಸ್? ಫಸ್ಟ್ಲಿ ವೇದಿಕೆ ಮುಂದಿರೋ ಎಲ್ಲ ಅತಿಥಿಯರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್. ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ಅದ್ಭುತವಾದ ಕಥಾ ಸಂಗಮನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಟ್ರೈಲರ್ ನೋಡ್ತಿದ್ರೇನೆ ಗೊತ್ತಾಗ್ತಿದೆ. ಎಲ್ಲಾ ತರ ಎಮೋಷನ್ಸ್ ಇದೆ, ಫೈಟ್ ಇದೆ, ಆಕ್ಟಿಂಗ್ ಇದೆ, ಪ್ರೀತಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದೀರಾ. ಟ್ರೈಲರ್ ಕಟ್ ಮಾಡಿದ್ದೀರಾ ಗಿರೀಶ್ ಸರ್, ತುಂಬಾ ಚೆನ್ನಾಗಿದೆ. ನಿಮಗೆ ಒಳ್ಳೇದಾಗ್ಲಿ. ಅಂಡ್ ಎಸ್, ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ. BGM ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತೆ ಕೇಳುವಂತ ಒಂದು ಹಾಡು. ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು, ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಆಲ್ರೆಡಿ ನಿಮ್ಮ ವರ್ಸಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬಾ ಸಿನಿಮಾಗಳನ್ನ ಮಾಡಿ ಜನರು ಮನ್ಸ್ ಗೆದ್ದಿದ್ದೀರಾ. ಪೃಥ್ವಿ ಅವರೇ, ಇದರಲ್ಲಿ ನಿಮ್ದು ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ, ಯೂನಿಕ್ ಆಗಿದೆ. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಟ್ರೈಲರ್ ನೋಡ್ತಿದ್ರೇನೆ ಹೇಳ್ಬೋದು. ನಿಮ್ ಡಾನ್ಸ್ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಪ್ರಮೋದ್ ಅವರೇ, ನಿಮ್ಮ ಹೈಟ್, ಪರ್ಸನಾಲಿಟಿ, ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಅಂದ್ರೆ ಮಾಸ್
ಹೀರೋ ಆಗಿ ನೀವು ಇದ್ದೀರಾ, ಇನ್ನೂ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ, ವೆರಿ ಪ್ರಾಮಿಸಿಂಗ್ ಯು ಆರ್. ಅಂಡ್ ಇಬ್ರು ಹೀರೋಯಿನ್ಸ್ ಅಶ್ವಿತಿ ಅವರೇ ರಚಲ್ ಅವರೇ ತುಂಬಾ ಮುದ್ದಾಗಿ ಕಾಣಿಸ್ತೀರಾ, ಬಹಳ ಇಷ್ಟ ಆಯ್ತು. ಒಂದೊಂದು ಫ್ರೇಮ್ ಅಲ್ಲೂ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಪ್ರೊಡ್ಯೂಸರ್ ಸರ್, ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ನೀವು ಮಾಡೋ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ, ಇನ್ನೂ ಹೆಚ್ಚು ಕಲಾವಿದರು ನಿಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡುವಂತ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಅಂಡ್ ವಿಶೇಷ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಇನ್ನೂ ಒಂದು ಖುಷಿ ಕೊಡುವಂತ ವಿಚಾರ, ಯಾಕಂದ್ರೆ ಟೈಟಲ್ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳ್ ಮಾಡಿಸಿದಂತ ಸಿನಿಮಾ. ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ ಗರ್ಲ್ ಫ್ರೆಂಡ್ ಜೊತೆನೂ ಹೋಗಿ, ಬಾಯ್ ಫ್ರೆಂಡ್ ಜೊತೆನೂ ಹೋಗಿ, ನಿಮ್ ಫ್ಯಾಮಿಲಿ ಜೊತೆನೂ ಹೋಗಿ ಸಿನಿಮಾ ನೋಡಿ. ಇದೇ ಫೆಬ್ರವರಿ 14ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾಗಳ ಮೇಲೆ, ನಮ್ಮ ಕನ್ನಡ ಕಲಾವಿದರ ಮೇಲೆ ನಿಮ್ಮೆಲ್ಲರಿಗೂ ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ನೋಡ್ತಿರಲ್ವಾ? ಎಸ್, ಸಿನಿಮಾಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಇಷ್ಟು ಮುದ್ದಾಗಿ ಕೇಳಿದ್ಮೇಲೆ ಖಂಡಿತವಾಗಿ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ. ಈಗ ತ್ರಿವಿಕ್ರಮ್ ಅವರು ಮಾತನಾಡುವಂತಹ ಸಮಯ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ಬಿಗ್ ಬಾಸ್ ತ್ರಿವಿಕ್ರಮ್ ಅವರೇ. ಬಿಗ್ ಬಾಸ್ ಮನೆ ಒಳಗಿದ್ದು ಇಲ್ಲಿ ಬಂದು ಇಷ್ಟೊಂದು ಜನ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಇಲ್ಲಿ ಬಂದಿರತಕ್ಕಂಥ ನನ್ನೆಲ್ಲ ಸೀನಿಯರ್ಸ್ಗೂ, ಸೊ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರಗಳು. ಸೊ ಇಲ್ಲಿ ಅಂದ್ರೆ ಇಲ್ಲೇನ್ ನನ್ ಮುಂದೆ ಏನ್ ಎಲ್ಲರೂ ಇದಾರೆ ಅಂದ್ರೆ ದೊಡ್ಡ ಆಲದ ಮರಗಳು ಅಂತ ಏನ್ ಅನ್ಕೊಂತೀವಿ, ಆ ಲಿಸ್ಟ್ ಅಲ್ಲಿ ಇರುವಂತ ಎಲ್ಲಾ ಆಕ್ಟರ್ಸ್ ಗಳು ನನ್ ಮುಂದೆ ಇದಾರೆ. ಸೊ ಅವ್ರ ಸ್ಟ್ರಗಲ್ಸ್ ಗಳ ಬಗ್ಗೆ ಗೊತ್ತು, ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು, ಸೊ ಅವ್ರವ್ರ ಇಂಡಿವಿಜುವಲ್ ಆಗಿ ಅವ್ರವ್ರ ಸ್ಥಾನಗಳನ್ನ ಹೇಗೆ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಸೊ ಅವ್ರ ಹಾರ್ಡ್ ಡೇಸ್ ಗಳು ನಮಗೆ ಗೊತ್ತು. ಸೊ ಅದೇ ಹಾದಿಲಿ ಎಲ್ಲರೂ ಇರೋದು. ಸೊ ನೈಸ್ ಆಫ್ ಯು ಎಲ್ಲಾರನ್ನೂ ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾ ಇರೋದಕ್ಕೆ. ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಗಿರೀಶ್ ಸರ್, ಎಷ್ಟೋ ಟೀ ಅಂಗಡಿಗಳು ಬಿಲ್ ಕಟ್ಟಿರ್ತೀವಿ, ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ. ಸೊ ಅದನ್ನೆಲ್ಲ ಆದ್ಮೇಲೆ ಒಂದು ಟ್ರೈಲರ್, ಒಂದು ಸಿನಿಮಾ ಅಂತ ತಂದು ನಿಲ್ಸೋದಕ್ಕೆ ಒಬ್ಬರು ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ದಾಡ್ತೀವಿ ಅಂತ ನಮಗೆ ಗೊತ್ತು. ಸೊ ಅವ್ರನ್ನ ಒಪ್ಸಿ, ಕತೆನೋ ಒಪ್ಸಿ, ಒಬ್ಬ ಆಕ್ಟರ್ಗಳನ್ನ ಒಪ್ಸಿ, ಎಲ್ಲರನ್ನ ಒಪ್ಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ನೈಸ್ ಟ್ರೈಲರ್ ಅಂಡ್ ಸೊ ನೈಸ್ ಮೂವಿ ಸರ್. ಅವತ್ತಿನ ದಿನ ಕನ್ಸ್ಕೊಂಡಿದ್ದು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನಿಮ್ಮ ನಗುಮುಖದಲ್ಲಿ ಗೊತ್ತಾಗ್ತಾ ಇದೆ ಆ ಸಕ್ಸಸ್. ಸೊ ನೈಸ್ ಮೂವಿ ಸರ್. ಅಂಡ್ ಪ್ರೊಡ್ಯೂಸರ್ ಸರ್, ಸೊ ಈ ತರ ಅಂದ್ರೆ ಈಗ ಏನ್ ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದೀವಿ, ಸೊ ನಮ್ಮಂತವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತವ್ರು ನೀವು. ಸೊ ಇದೇ ತರ ಬೆಳೆಸಿ ಉಳಿಸಿ ಎಲ್ಲಾ ದೊಡ್ಡ ದೊಡ್ಡ ಆಕ್ಟರ್ಗಳನ್ನು, ಅಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗಳು ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರಲಿ ಅಂತ ಕೇಳ್ಕೊತೀನಿ. ಸೊ ಅಂಡ್ ಅಫ್ಕೋರ್ಸ್ ಆಕ್ಟರ್ಸ್ ಇಬ್ರು ನ್ಯಾಚುರಲ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ದು ಅಂಡ್ ರತನ್ ಪ್ರಪಂಚದ ಮೂಲಕ ನಿಮ್ಮನ್ನ ನೋಡಿದ್ದು ನಾವುಗಳು. ಅಂಡ್ ಪ್ರಮೋದಣ್ಣ, ಸೊ ಒಂದು ಆಡಿಷನ್ಗಳಲ್ಲಿ ನಾನು ನಿಮ್ಮನ್ನ ಭೇಟಿ ಆಗಿದ್ದೆ ಅಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಆನ್ ದಟ್ ಟೈಮ್. ಅವಾಗಲೇ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳೆಲ್ಲ ಅದನ್ನು. ಸೊ ಇವತ್ತು ಏನ್ ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ನಿಮ್ಮೊಂದು ಹಾರ್ಡ್ ವರ್ಕ್ ಕಾಣುತ್ತೆ. ಅದೊಂದು ಒಬಿಡಿಯಂಟ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ. ಸೊ ಅದು ಎವಿಡೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅಂಡ್ ಸೊ ಹ್ಯಾಟ್ಸ್ ಆಫ್ ಟು ಯು and keep rocking the work. So and Prithviraj sir, Sugarless ನೋಡಿದ್ವಿ, ನಿಮ್ದು ದಿಯಾ ಸಿನಿಮಾ ನೋಡಿದ್ವಿ. So natural actor you are. Keep continuing the same work and ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ and ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಅಫ್ ಕೋರ್ಸ್ ಎಂತ ಕಾಸ್ಟ್ಲಿ ಟೇಬಲ್ ಆದ್ರೂ ಅದ್ರ ಮೇಲೆ 2 ರೋಸ್ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಆ ತರ ಇಬ್ರು ಹೀರೋಯಿನ್ಸ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಅಂಡ್ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಾರೆ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮಿಬ್ರಿಗೂ ಕೂಡ. ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಏನ್ ಫೆಬ್ರವರಿ 14th ಒಂದು ಸಿನಿಮಾನ ತರಬೇಕು ಅಂತ ಇದ್ದಾರೆ. ಸೊ ಒಂದ್ ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಸೊ ಬನ್ನಿ ಫೆಬ್ರವರಿ 14th ಹೋಗಿ ಅದನ್ನ ಊಟ ಮಾಡೋಣ ಅಂತ ಕೇಳ್ಕೊಂತೀನಿ. ಸೊ ಫೆಬ್ರವರಿ 14th ಭುವನಂ ಗಗನಂ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ. ಇದೀಗ ನಮ್ಮ ತ್ರಿವಿಕ್ರಮ್ ಅವರು ಹಾಗೂ ಅನುಷಾ ರೈ ಅವರನ್ನ ಮೊಮೆಂಟೋ ಕೊಡೋದ್ರ ಮೂಲಕ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ನಮ್ಮ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನಿ ಸರ್ ಹಾಗೂ ನಿರ್ಮಾಪಕರಾಗಿರುವಂತಹ ಮುನೇಗೌಡ ಸರ್ ದಯವಿಟ್ಟು ಬರಬೇಕು.
ಇವಾಗಿರೋ ಸಿನಿಮಾ ಫ್ಯಾಷನ್ ಹೇಗಿದೆ ಅಂದರೆ ತುಂಬ ಸಿನಿಮಾಗಳು ಅಂಥವ್ರು ಮಾಡ್ಬೇಕು. ಇಂಥ ಪ್ರೊಡ್ಯೂಸರ್ಗಳು ಬೆಳೆದಷ್ಟು ಕನ್ನಡ ಸಿನಿಮಾ ಬೆಳೆಯುತ್ತೆ. ಮತ್ತು ಒಳ್ಳೆ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡಿದ ತಕ್ಷಣ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ ಇಂಥ ಸಿನಿಮಾ ಚೆನ್ನಾಗಿದೆ ಅಂತ. ಆಗ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂದರೆ ದಿಯಾ ಅಂತ ಸಿನಿಮಾ ಥಿಯೇಟ್ರಲ್ಲಿ ಕಲೆಕ್ಷನ್ ಮಾಡಲಿಲ್ಲ, ಆ ಥರ ಆಗಬಾರ್ದು. ಸೊ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ನೋಡಿದವ್ರು ನಿಮ್ಮಂಥ ಪ್ರೇಕ್ಷಕರು ತಮ್ಮ ಸ್ಟೇಟಸ್ ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಂಡ್ರೆ ಮಾತ್ರ ಒಳ್ಳೆ ಸಿನಿಮಾಗಳು ಪ್ರಾಫಿಟ್ ಮಾಡೋದು. ಅವಾಗ ಮಾತ್ರ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಇದೀಗ ರಮೇಶ್ ಸರ್ ಅವರಿಗೆ ನಮ್ಮ ಸಿನಿಮಾ ತಂಡದ ಪರವಾಗಿ ಬೆಳ್ಳಿಯ ಕಾಮಧೇನುವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಎಸ್ ಪ್ರಮೋದ್ ಸರ್. ಎಸ್ ಎಂ ಮುನೇಗೌಡ ಇವರನ್ನ, ಅದೇ ರೀತಿಯಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ಗಿರೀಶ್ ಮೂಲಿಮನಿ ಅವರು ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗಿರೀಶ್ ಮೂಲಿಮನಿ ಅವರು ಕಥೆಯ ಜೊತೆಗೆ ಸಂಭಾಷಣೆಯನ್ನ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗುಮ್ಮನೇನಿ ವಿಜಯ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ಗುಮ್ಮನೇನಿ ವಿಜಯ್ ಅವರು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಡಿಸ್ಟ್ರಿಬ್ಯೂಷನ್ಸ್ ಪರವಾಗಿ ಚಂದನ್ ಅವರು ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಂದನ್ ಸರ್ ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಮ್ಮ ದುಬೈ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಮಮತಾ ಸೆಂದಿಲ್ ಅವರು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಮಮತಾ ಮ್ಯಾಮ್, ನಿಮ್ಗೂ ಕೂಡ. ಇನ್ನು ನಮ್ಮ ಸಿನಿಮಾದ ಕರ್ನಾಟಕದಲ್ಲಿ ಫೆಬ್ರವರಿ 14ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮಿಂದಲೇ ಮಾತು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿರೋ ಎಲ್ಲ ಗಣ್ಯಾಧಿಗಳಿಗೂ ನಮಸ್ಕಾರ. ಫಸ್ಟು ನಾವು ಯಾವುದೇ ದುಬೈ ಮೂವಿ ತೊಗೊಂಡೋಗ್ಬೇಕಾದ್ರು ಅಲ್ಲಿ ಸಕ್ಸಸ್ ಕೊಡ್ತಿರೋದು ನಮ್ಮ ಕನ್ನಡಿಗರು. ಅವ್ರಿಗೆ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸ್ತೀನಿ. ಅದೇ ರೀತಿ ಈ ಮೂವಿನ ಯಾವಾಗಲೂ ಕನ್ನಡ ಮೂವೀಸ್ನ ದುಬೈಯಲ್ಲಿ ರಿಲೀಸ್ ಮಾಡಬೇಕು ಅಂತ ನನ್ನ ಗಂಡನಿಗೆ ತುಂಬ ಇಷ್ಟ. ನೀವು ಅನ್ಕೋಬೋದು ನನ್ನ ಗಂಡನ ನೇಮ್ ಸಂದಿಲ್, ಬಟ್ ಅವ್ರು ಕನ್ನಡ ಮೂವಿನ ಎವ್ರಿ ಮಂತ್ ಒಂದು ಕನ್ನಡ ಮೂವಿನ ರಿಲೀಸ್ ಮಾಡ್ತಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ. ಸೊ ಗಗನಂ ಭುವನಂ ಇದೆಯಲ್ಲ, ಭುವನಂ ಗಗನಂ ಮೂವಿ ತುಂಬ ಒಳ್ಳೆ ಮೂವಿ. ನಾನು 2 months ಬಿಫೋರೇ ನೋಡಿದೆ. ಒಂದೊಳ್ಳೆ ಸೆಂಟಿಮೆಂಟ್ ಇರೋ ಮೂವಿ. ಪೃಥ್ವಿ ಅಂಬರ್ ಅವ್ರದ್ದು ಎಕ್ಸಲೆಂಟ್ ಆ್ಯಕ್ಟಿಂಗು. ಸೊ ಒಳ್ಳೇದಾಗಲಿ ಆ ಮೂವಿಗೆ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಚಂದನ್ ಸರ್ ದಯವಿಟ್ಟು ನೀವು ಸಿನಿಮಾ ಬಗ್ಗೆ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ನಮಸ್ಕಾರ ಎಲ್ಲರಿಗೂ. ನಾನು ಫಿಲಿಮ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. 14 ರಿಲೀಸ್ ಆಗ್ತಾ ಇದೆ, ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಅಂತ ನನ್ನ ಆಸೆ ಇದೆ. That's so sweet and short. Thank you so much sir. ಇದೀಗ ನಮ್ಮ ನಿರ್ದೇಶಕರು ಗಿರೀಶ್ ಮೂಲಿಮನಿ ಸರ್, ನಿಮ್ಮ ಕನಸು ಭುವನಂ ಗಗನಂ ದಯವಿಟ್ಟು ಮಾತನಾಡಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಲ್ಲಿಂದ ನಾನು ಮಾತಾಡಲ್ಲ ಅಂತಿದ್ದಾರೆ. ಸೊ ಎಲ್ಲ ಟೆಕ್ನಿಷಿಯನ್ಸ್ ಪರವಾಗೂ ಕೂಡ ದಯವಿಟ್ಟು ನೀವೇ ಮಾತಾಡ್ತೀವಿ. ಭುವನಂ ಗಗನಂ, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸತೀಶ್ ಸರ್ ಮತ್ತು ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ, ಅನುಷಾ ಅವರಿದ್ದಾರೆ, ಈ ಕಡೆ ಪವನ್ ಅವರಿದ್ದಾರೆ, ಸೊ ಸಾನಿಯಾ ಅಯ್ಯರ್ ಅವರಿದ್ದಾರೆ, ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ನಮ್ಮ ಮಂಜಣ್ಣ ಇದ್ದಾರೆ, ಎಸ್ ಚೇತನ್ ಸರ್ ಇದ್ದಾರೆ, ನಮ್ಮ ಮಂಜು ಮಾಸ್ತಿ ಸರ್ ಹೋಗ್ಬಿಟ್ರು ಅನ್ಸುತ್ತೆ ಶಿವಣ್ಣ. ಸೊ ಮತ್ತೆ ಯಾರಾದರೂ ಹೆಸರು ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಪ್ರತಿಯೊಬ್ಬರಿಗೂ, ಸೊ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇದೇ ಫೆಬ್ರವರಿ 14 ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ, ನಿಮಗೆ ಅನಿಸಿದ್ದನ್ನ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹಾಕಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹಾಕಿ. ಯಾಕೆ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ ಅಂದರೆ, ನೀವು ಹೊರಗಡೆ ಹೋಗುವಾಗ, ಥಿಯೇಟ್ರಿಂದ ಹೊರಗಡೆ ಹೋಗುವಾಗ ಬೇರೊಂದು ಫೀಲ್ನ, ಅಂದರೆ ನೀವು ಏನು ಒಂದು ಮೈಂಡಲ್ಲಿ ಇಟ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಒಂದು ಅದ್ಭುತವಾದ ಫೀಲನ್ನು ತಗೊಂಡು ನೀವು ಹೊರಗಡೆ ಹೋಗ್ತೀರಾ. ಇದು ನಾನು ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ಅಶ್ಯೂರೆನ್ಸ್. ಸೊ ನೀವು ಸಿನಿಮಾಗೆ ಏನು ಅನ್ಕೊಂಡು ಬಂದಿದ್ದೀರಾ, ಸೊ ಅದು ನೀವೇನು ಈ ರೀಸೆಂಟ್ ಟೈಮಲ್ಲಿ ನೀವು ಈ ಥರದ ಜಾನರ್ನ ಸಿನಿಮಾನ ಖಂಡಿತ ನೀವು ಈ ಜಾನರ್ ನಿಮಗೆ ಹೊಸ ಅನುಭವ ಕೊಡುತ್ತೆ. ಆಮೇಲೆ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ನಿಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ನೀಡುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನನ್ನ ಈ ವೇದಿಕೆ ಮೇಲೆ ಇನ್ನೊಂದು ನನ್ನ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ತುಂಬಾ ಜನ ಹೀರೋಸ್ ಇದ್ದಾರೆ. ಬ್ಯಾಕ್ ಹ್ಯಾಂಡ್ ಅಲ್ಲಿ ನಮ್ಮ ಗುಮ್ಮಿನೇನಿ ವಿಜಯ್ ಅದ್ಭುತವಾದ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ಇನ್ನು ನಮ್ಮ ಉದಯ್ ಲೀಲಾ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಅನ್ನ ಮಾಡಿದ್ದಾರೆ. ನಮ್ಮ ಸುನೀಲ್ ಕಶ್ಯಪ್ ಅವರು ಅದ್ಭುತವಾದ ಎಡಿಟಿಂಗ್ ಅನ್ನು ಮಾಡಿದ್ದಾರೆ. ಅಂದ್ರೆ ನಮ್ದೊಂದು ಟೀಮ್
ತಂಡವಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ, ನಿಮಗೆ ಅನಿಸಿದ್ದನ್ನ ನೀವು ಇನ್ನೊಬ್ಬರಿಗೆ ಹೇಳಿ. ಸೊ ಅವ್ರು ಬಂದು ನಮ್ಮ ಸಿನಿಮಾನ ನೋಡಲಿ. ಈ ಸಿನಿಮಾ ಸಕ್ಸಸ್ ಆದರೆ ಖಂಡಿತ SVC ಫಿಲ್ಮ್ಸು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಆ ಅನುಭವ ನೀವು ಒಳ್ಳೊಳ್ಳೆ ಸಿನಿಮಾವನ್ನು ಮಾಡ್ತಕ್ಕಂಥ ಶಕ್ತಿ SVC ಫಿಲ್ಮ್ಸಿಗೆ ಬರುತ್ತೆ. ಸೊ ಇನ್ನು ನಾನು ಇಬ್ಬರು ಹೀರೋಗಳ ಬಗ್ಗೆ ಹೇಳಿದ್ದೀನಿ. ಇಡೀ ನನ್ನ ಚಿತ್ರತಂಡದ ಪರವಾಗಿ ಒಂದು ಇನ್ವೈಟ್ ಮಾಡ್ತಾ ಇದ್ದೀನಿ. February 14th ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ನಿಮ್ಮೆಲ್ಲ ಕನಸಿಗೆ February 14ಕ್ಕೆ ಯಾವ ಹುಡುಗ ಯಾವ ಹುಡುಗಿ ಎಷ್ಟು ಖುಷಿ ಪಡ್ತಾಳೋ ಗೊತ್ತಿಲ್ಲ. ನಿಮ್ ಖುಷಿ ಅಂತೂ ಗಗನದ ಎತ್ತರಕ್ಕೂ ಇರಬೇಕು ಅನ್ನೋದೇ ನಮ್ಮ ಆಸೆ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಅಶ್ವತಿ, ಇಟ್ಸ್ ಟೈಮ್ ಟು ಹಿಯರ್ ಫ್ರಮ್ ಯು. ನಿಮ್ಮ ಮಾತುಗಳನ್ನ ದಯವಿಟ್ಟು ಮುಂದೆ ಬನ್ನಿ. ದಯವಿಟ್ಟು ಅಶ್ವತಿ. ಪೃಥ್ವಿ ಅಂಬಾರ್ ಅವರ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ ಅಶ್ವತಿ ಅವರು. ಕಮ್ ಫ್ರಮ್ ಪ್ಲೀಸ್. ಎಸ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಎಸ್. I feel so blessed to play Bhumi character. First of all, I would like to thank our producer, director and my co-actor and Pramod, Rachit, everyone. So ellaru namma movie ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಣ್ಮಕ್ಳು ಇಷ್ಟು ಕಡಿಮೆ ಮಾತಾಡೋದು ಫಸ್ಟ್ ಟೈಮ್ ನೋಡಿದ್ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವತಿ. ಇದೀಗ ನಮ್ಮೊಂದಿಗೆ ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಾಗಿರುವಂತಹ ಪ್ರಶಾಂತ್ ನಟನಾಥ್ ಸರ್ ಇದ್ದಾರೆ. ಪ್ರಶಾಂತ್ ಸರ್, ದಯವಿಟ್ಟು ನೀವು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರಶಾಂತ್ ಸರ್, ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ನಿಮಗೂ ಕೂಡ ಅದೇ ರೀತಿಯಾಗಿ ಇದೀಗ ನಮ್ಮ ರೇಚಲ್, ನಿಮ್ಮ ಮಾತುಗಳನ್ನು ಕೇಳೋಣ. ಪ್ಲೀಸ್ ರೇಚಲ್, ಕಮ್ ಫ್ರಮ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಇವಾಗ ನಮ್ದು ಪ್ರೀ ರಿಲೀಸ್ ಇವೆಂಟ್ ಆ್ಯಂಡ್ ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ ಆ್ಯಂಡ್ ಅವ್ರು ನನ್ನ ಲಾಂಚ್ ಮಾಡಿದ್ರು ಕನ್ನಡ ಸಿನಿಮಾದಲ್ಲಿ. ಲವ್ ಮಾಕ್ಟೇಲಿಂದ ಆದಿ ನನಗೆ ಸಿಹಿ ಕೊಟ್ಟರು. ಈ ಸಿನಿಮಾ ಭುವನಂ ಗಗನಂ ಆದಿ ನಂದಿನಿನ ಕೊಟ್ಟರು. ಸೊ ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಸಿನಿಮಾ ಭುವನಂ ಗಗನಂ ಈ ವಾರ February 14th ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಈ ಒಂದು ಫಿಲ್ಮ್ ನನಗೆ ತುಂಬ ಸ್ಪೆಷಲ್. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ಹೇಳಬೇಕಂದ್ರೆ ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಮುನಿಗೌಡ್ರ ಸರ್ ಆ್ಯಂಡ್ ಗುಂಬಿನೇನಿ ವಿಜಯ್ ಸರ್. ಆ್ಯಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ. ದಟ್ ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸಲ್ಲಿ, ತುಂಬ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ Feb 14th ಬನ್ನಿ, ನಮ್ಮ ಸಿನಿಮಾ ನೋಡಿ ಆ್ಯಂಡ್ ನಮ್ಮನ್ನು ಗೆಲ್ಲಿಸಿ. ಥ್ಯಾಂಕ್ ಯು so much. ಥ್ಯಾಂಕ್ ಯು ಸೋ ಮಚ್ ರೇಚಲ್. ಇದೀಗ ಪ್ರಶಾಂತ್ ನಟನಾಥ್ ಸರ್, ನಿಮ್ಮ ಪಾತ್ರದ ಬಗ್ಗೆ ಮುಂದೆ ಒಂದು ಸ್ವಲ್ಪ. ನಾನು ಅಶ್ವತಿ ಅವರ ತಂದೆಯ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಭುವನಂ ಗಗನಂ ಹೆಸರು ಹೇಳೋ ಹಾಗೆ ಒಂದು ಅದ್ಭುತವಾದ ಶೃಂಗಾರ ಕಾವ್ಯ ಅಂತಲೇ ಹೇಳ್ಬೋದು. ಮಾಸು ಕ್ಲಾಸು ಎರಡರ ಸಮ್ಮಿಲನ. ಪ್ರವೀಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪೃಥ್ವಿ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಹೀರೋಯಿನ್ಗಳು ಮುದ್ದಾಗಿ ಕಾಣ್ತಾರೆ, ಸ್ಕ್ರೀನಲ್ಲೂ ಮುದ್ದಾಗಿ ಕಾಣ್ತಾರೆ, ಎದುರುಗಡೆನೂ ಮುದ್ದಾಗಿ ಕಾಣ್ತಾರೆ. ನಮ್ಮ ಗಿರೀಶ್ ಮುಲಿಮುನಿ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದಿರಿ. ನಾನು ಟ್ರೈಲರ್ ನೋಡಿದ ತಕ್ಷಣ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ, ಯಾವಾಗ 100 days ಫಂಕ್ಷನ್ ಮಾಡ್ತೀರಾ ಅಂತ. ಎಷ್ಟು 100% ಸಕ್ಸಸ್ಫುಲ್ ಆಗುತ್ತೆ. ರಿಚ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಈ ಚಿತ್ರದ ಒಂದು ಪಾತ್ರವಾಗಿ ನಾನು ನಟನೆ ಮಾಡಿದ್ದಕ್ಕೆ, ಅಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಅದೀಗ ಪೃಥ್ವಿ ಅಂಬಾರ್ ಸರ್, ಟಾಸ್ ಹಾಕೋಣ. ಓಕೆ, ಪ್ರಮೋದ್ ಸರ್, ನಿಮ್ಮ ಪಾತ್ರದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಖಂಡಿತವಾಗಿದೆ. ಪ್ರೀತಿ ಇತ್ತು, ಫೈಟಿಂಗ್ ಇತ್ತು, ಸಿಟ್ಟಿತ್ತು, ಆಕ್ರೋಶ ಎಲ್ಲವೂ ಕಾಣಿಸ್ತಾ ಇತ್ತು. ನಾವು 14ನೇ ತಾರೀಕು ಏನು ನಿರೀಕ್ಷೆ ಮಾಡಬಹುದು? ದಯವಿಟ್ಟು ಮುಂದೆ ಬನ್ನಿ ಪ್ಲೀಸ್. ಎಲ್ಲ ಸರಸ್ವತಿ ಪುತ್ರರಿಗೆ, ಕಲಾ ಆರಾಧಕರಿಗೆ ನಮಸ್ಕಾರ.
ನಮ್ಮ ಸಿನಿಮಾ ಭುವನಂ ಗಗನಂ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ. ಇನ್ಮೇಲೆ ಆ್ಯಕ್ಚುಲಿ ನೀವು ಮಾತಾಡಬೇಕು. ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದ್ದೀವಿ ಟ್ರೈಲರಲ್ಲಿ. ನೀವು ಇಲ್ಲಿ ನೋಡ್ತಿರೋದು ಒಂದು 60% ಅಷ್ಟೇ. ಸಿನಿಮಾದಲ್ಲಿ ಇನ್ನೊಂದು 40% ಉಳಿಸ್ಕೊಂಡಿದ್ದೀವಿ. ಅದು ನೀವು ಅಲ್ಲೇ ನೋಡಲಿ ಅನ್ನೋದು ನಮ್ಮ ಆಸೆ. ಆ್ಯಂಡ್ ನೀವು ಇಲ್ಲಿ ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸ್ಸಿಂಗ್ ಸೀನ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ. ಓಯೋ ರೂಮಲ್ಲಿ ಬೇರೆ ವಿಷಯ ಇದೆ, ನೀವು ಸಿನಿಮಾ ನೋಡಿ. ಆ್ಯಂಡ್ ಅವಳಿಗೆ ಕಪಾಲ್ ಕೊಡೋಕ್ಕೆ ಕೈ ಎತ್ತಿದ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೋತಾ ಇದ್ದೀರಾ, ಇಲ್ಲ, ಅಲ್ಲೂ ಬೇರೆ ವಿಷಯ ಇದೆ. ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಸ್ವಲ್ಪ ಹಾರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ. ಹಾಗಾಗಿ ಲವ್ ಇದ್ರ ಮೇಲೆ, ಈ ಸಿನಿಮಾ ಮೇಲೆ ಜಾಸ್ತಿ ಲವ್. ಹಾಗಾಗಿ ಜಾಸ್ತಿ ವಿಶ್ವಾಸಬೇಕು ಈ ಸಿನಿಮಾಗೆ. ಅಂದರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡಿಮೆ ಮಾಡಬೇಕು, ಬಿಕಾಸ್ ನೀವುಗಳು ಮಾತಾಡಬೇಕು. ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ. ನಮ್ಮ ಸಿನಿಮಾ ಅದೇನೋ ಮಾಡ್ಬಿಟ್ಟಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ, ತುಂಬಾ ಡಿಫರೆಂಟ್ ಅಂತ ಖಂಡಿತ ಹೇಳಲ್ಲ. ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ, ನಮ್ಮ ನಿಮ್ಮೆಲ್ಲರ ಕತೆ ಇದು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ, ಬಟ್ ನಮ್ಮ ಡೈರೆಕ್ಟರ್ ಇದರಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಮಾತಾಡಿದೀನಿ ಈ ತರ ವಿಷಯಗಳ ಬಗ್ಗೆ, ಬಟ್ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮಗೆ ಕಣ್ ತುಂಬಿಕೊಂಡಿರ್ತೀರಿ, ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ, ಎದೆ ಕೂಡ ಭಾರ ಆಗಿರುತ್ತೆ, ಏನೋ ಹಗುರ ಆಗಿರುತ್ತೆ. ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟರ್ನ ಆಚೆ ಬರ್ತೀರಿ. ಈ ತರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಸೊ ಅದು ನಮ್ಮ ಸ್ಪೆಷಾಲಿಟಿ, ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಸೊ ನಿಮ್ಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾ ನೋಡಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತಲೆಗೆ ಕೆಲಸ ಇಲ್ಲ, ಇದು ಹೃದಯವಂತರಿಗೋಸ್ಕರ ಮಾಡಿರೋ ಸಿನಿಮಾ. ಅಂದ್ರೆ ತಲೆ ಓಡಿಸಿ ನೋಡುವಂತ ಸಿನಿಮಾ ಮಾಡಕ್ ನನ್ಗೆ ಇಷ್ಟ ಇಲ್ಲ ಆಕ್ಚುಲಿ, ಬಿಕಾಸ್ ನನಗೆ ತಲೆ ಇಲ್ದೇ ಇರೋದ್ರಿಂದ. ಅಂದ್ರೆ ತಲೆ ಇದ್ದಿದ್ದಷ್ಟು ಸ್ಟಾರ್ ಆಗ್ಬಿಡ್ತಿದ್ದೆ ನಾನು. ಸೊ ಈ ಸಿನಿಮಾ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು, ಪೃಥ್ವಿ, ರೇಚಲ್, ಅಶ್ವತಿ ಎಲ್ಲಾ ಪಾತ್ರಗಳು ಕನೆಕ್ಟ್ ಆಗ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತ ಕಥೆಗಳನ್ನ ಇಟ್ಕೊಂಡು, ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡ್ಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಭುವನಂ ಗಗನಂ ಅಂತ. ಈ ಸಿನಿಮಾ ಬಗ್ಗೆ ನಾವ್ ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಸೋದು, ಅಲ್ಲಿ ಪಾತ್ರ ಮಾಡಿದವ್ರನ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ. ಹೊಸ ಹುಡುಗರು, ನಾವು ಬ್ಯಾಕ್ ಗ್ರೌಂಡ್ ಇಲ್ಲ, ಪೃಥ್ವಿ, ನಾನು, ನಮ್ಮ ನವೀನ್ ಶಂಕರ್ ಈ ಥರದೆಲ್ಲ ಬಂದರಲ್ಲ, ನಮ್ಮ ಸತೀಶ್ ಸರ್, ಡಾರ್ಲಿಂಗ್ ಕೃಷ್ಣ ಅವ್ರವ್ರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ, ಅವ್ರವರು ಶ್ರಮದ ಮೇಲೆ ಜಾಗ ಮಾಡ್ಕೊಂಡಿದ್ದಾರೆ. ನಾವು ಆ ಹಾದಿಲಿದ್ದೀವಿ. ಪ್ರತಿ ಸತಿ ಸಿನಿಮಾ ಮಾಡಿದಾಗ್ಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡ್ ಬಂದಿದ್ದೀರಾ. ಸ್ವಲ್ಪ ದೊಡ್ಡ ಮೆಟ್ಲು, ಇದು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್. ನಮ್ಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕೊಟ್ಟಿದ್ದಾರೆ. ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು, ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ, ಇನ್ನು ತುಂಬಾ ಕೆಲಸ ಮಾಡ್ತೀವಿ ನಾವು. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದೀವಿ. ನನಗೂ ಪೃಥ್ವಿಗೂ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ, ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ ಗ್ರೌಂಡ್ ಅನ್ಕೊಂಡು ಬಂದಿರೋರು. ಸೊ ನಮ್ಮನ್ನ ಗೆಲ್ಸೋದು ಬೆಳೆಸೋದು ಎಲ್ಲ ನಿಮ್ ಕೈಲಿದೆ. ಅದು ಈ ಸಿನಿಮಾ ಮುಖಾಂತರ ಆಗ್ಲಿ ಅಂತ ಕೇಳ್ಕೊತೀನಿ. ಭುವನಂ ಗಗನಂ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ, ತುಂಬಾ ವರ್ಷಗಳ ಕಾಲ ನಿಮ್ ಮನಸ್ಸಲ್ಲಿ ಉಳಿಯುತ್ತೆ. ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಬಿಕಾಸ್ ನಮ್ಮ ಡೈರೆಕ್ಟರ್ ಅದನ್ನ ಹೇಳಿದ್ದಾರೆ ಆಲ್ರೆಡಿ. ನಂಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಷ್ಟ. ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾವ್ ಎಷ್ಟೇ ಮಾತಾಡಿದ್ರು ಕಡಿಮೆ. ಯಾಕೆ ಗೊತ್ತಾ, ನಾವು ಸಿನಿಮಾ ನೋಡಿದೀವಿ, ನೀವು ನೋಡಿಲ್ಲ. ಸೊ ಎಷ್ಟೇ ಮಾತಾಡಿದ್ರು ಓಕೆ ಅನಿಸ್ತಿರುತ್ತೆ. 14th ಬನ್ನಿ, ನಾವು ಬರ್ತೀವಿ. ಏನ್ ಅನ್ಸುತ್ತೆ ಹೇಳಿ. ಇಷ್ಟ ಆಗದೆ ಹೋದ್ರೆ ಕಪ್ಪಾಳು ಕೊಡಿರಿ, ಒಡ್ಸ್ಕೊತೀನಿ ನಾನು, ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಸ್ಕೊಡಿ, ತುಂಬಾ ಕೆಲಸ ಮಾಡ್ತೀವಿ. ಅಂಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್, ಈ ಸಿನಿಮಾದ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಮ್ಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನೀವು ಯಾರನ್ನ ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋಯ್ತು, ಅದರಲ್ಲಿ ಈ ಹುಡುಗನೇ ಬೇಕು, ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಆ ನಿಮ್ಮ ಪ್ಯಾಷನ್ಗೆ, ಹೊಸ ಹುಡುಗರನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿಮ್ಮ ಒಂದು ದೂರದೃಷ್ಟಿಗೆ ತುಂಬಾ ಖುಷಿ ಆಯ್ತು ಸರ್. ಇದೇ ತರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ಹೀರೋಗಳು ಕೆಲಸ ಮಾಡ್ಲಿ. ನಮ್ಮ ತರದವ್ರನ್ನ ದೊಡ್ಡ ಹೀರೋಗಳನ್ನ, ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ 14th ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು. ಈ ಕಾನ್ಫಿಡೆನ್ಸ್ಗೆ, ಆ ಪ್ರೀತಿಗೆ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಪ್ರಮೋದ್ ಅವರೇ. ಆ ದೊಡ್ಡ ಮೆಟ್ಟಿಲ ಜೊತೆಗೆ ನಾವೆಲ್ಲರೂ ಕೂಡ ಖಂಡಿತ ಜೊತೆಯಾಗಿ ನಿಂತಿರ್ತೀವಿ. ಇದೀಗ ನಮ್ಮ ಪೃಥ್ವಿ ಅಂಬಾರ್ ಅವರು ಮಾತನಾಡುವಂತಹ ಸಮಯ. ಓವರ್ ಟು ಯು ಪೃಥ್ವಿ. ಇಲ್ಲ, ನಾನು ಹೇಳೋಕೆ ಏನು ಉಳಿದಿಲ್ಲ, ಪ್ರಮೋದ್ ಅವರು ಎಲ್ಲ ಹೇಳಾಗಿದೆ.
ಮೊದಲನೇದಾಗಿ ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನಾನು ತಮ್ಮನ ಥರ, ಅವ್ರು ನನ್ಗೆ ಅಣ್ಣನ ಥರ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿರೋದಕ್ಕೆ. ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಯಾವತ್ತೂ ಸಪೋರ್ಟ್ ಇದ್ದಿದ್ದೆ ನನಗೆ. ಆ್ಯಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಸಿನಿಮಾ ಅಯೋಗ್ಯ 2 ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನಮಗೆ ನಮಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಕೃಷ್ಣ ಸರ್, ನಾನು ಆಕ್ಚುಲಿ ಈ ಮಾತು ಹೇಳಬೇಕು, ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ, ಸರ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಅವರೇ ಫೋನ್ ಮಾಡಿದ್ರು, ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು. ಬಂದಿದ್ದಾರೆ, ಅದಕ್ಕೆ ತುಂಬಾ ದೊಡ್ಡ ಮನ್ಸು ಬೇಕು. ಅಂಡ್ ಬೀಯಿಂಗ್ ಅ ಸೂಪರ್ ಸ್ಟಾರ್, ಈ ತರ ಎಲ್ಲ ಸತೀಶ್ ಅಣ್ಣ ಆಗಿರ್ಲಿ, ಕೃಷ್ಣ ಸರ್ ಇಬ್ರು ನಾವು ಸಪೋರ್ಟ್ ಮಾಡ್ತಾ ಇರೋದು, ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್. ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ತರ ಕೊಲಾಬರೇಟಿವ್ ಇರೋದ್ರಿಂದನೇ ಇಂಡಸ್ಟ್ರಿ ಬೆಳಿಬಹುದು ಅಂತ ಅನ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಹೃದಯ ಇಬ್ರಿಗೂ ಇದೆ. ಥ್ಯಾಂಕ್ ಯು ಸರ್. ತ್ರಿವಿಕ್ರಮ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮನ್ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನನಗೆ ಪರಿಚಯ ಅಲ್ಲಿಂದ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡಿದೀರಾ. ಅನುಷಾ, ಥ್ಯಾಂಕ್ ಯು. ಅಂಡ್ ಮಣಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ನಮ್ಮ ಬಗ್ಗೆ. ಸಾನಿಯಾ, ಥ್ಯಾಂಕ್ ಯು. ಅಂಡ್ ಡಯಾನಾ, ಥ್ಯಾಂಕ್ ಯು. ಮಂಜನಾ, ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಸರ್, ಥ್ಯಾಂಕ್ ಯು. ಅಂಡ್ ಮಾಸ್ತಿ ಸರ್ ಕೂಡ ಬಂದಿದ್ರು. ಮಹೇಶ್ ಸರ್, ನಿಮ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ರಿಗೂ ನಾನಂದ್ರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ. ಸೊ ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು, ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು. ಅದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಭುವನಂ ಗಗನಂ, ಗಿರೀಶ್ ಮೂಲಿಮನಿ ಅವರ ನಿರ್ದೇಶನದ ಚಿತ್ರ. ಅವರು ನನ್ನ 12-13 ವರ್ಷದಿಂದ ಪರಿಚಯ. ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರ್ಲಿ, ಮ್ಯೂಸಿಷಿಯನ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ, ನಾನು ಜಾಸ್ತಿ ಹೇಳೋದಿಲ್ಲ. ಮುನೇಗೌಡ ಸರ್ ಬಗ್ಗೆ ಹೇಳಬೇಕು. ಒಳ್ಳೆಯ ಸದಭಿರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತ ಅತ್ಯದ್ಭುತ ನಿರ್ಮಾಪಕರು. ಇವರ SVC ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ. ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾಗಳು ಬರಬೇಕು. ಅದಕ್ಕೆ ಈ ಸಿನಿಮಾ ಭುವನಂ ಗಗನಂ ಹಿಟ್ ಆಗ್ಬೇಕು. ದಯವಿಟ್ಟು ಎಲ್ಲರೂ ಕೂಡ ನೋಡ್ತೀರಾ? ಫೆಬ್ರವರಿ 14ನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ, ನೋಡಿ, ಹರಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ. ನಿಮ್ಮ ಮುಗ್ಧತೆಯನ್ನ ತೆರೆ ಮೇಲೆ ನೋಡೋದಕ್ಕೆ ಖಂಡಿತವಾಗಿಯೂ ನಾವೆಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ವಿ. ಇದೀಗ ನಮ್ಮ ಸಿನಿಮಾದ ನಿರ್ಮಾಪಕರು SVC ಫಿಲ್ಮ್ಸ್ ನ ಮೂಲಕ ಈಗ ಭುವನಂ ಗಗನಂ, ಇನ್ನು ಅಯೋಗ್ಯ 2ಗೆ ಸಿದ್ಧರಾಗಿರುವಂತಹ ನಮ್ಮ ಮುನೇಗೌಡ ಸರ್ ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು SVC ಸಿನಿಮಾದ ಮೊದಲನೇ ನಿರ್ಮಾಣ ಸಿನಿಮಾದ ಟ್ರೈಲರ್ನೇ ಲಾಂಚ್ಗೆ ಬಂದಂಥ ಸತೀಶ್ ಸರ್, ಕೃಷ್ಣ ಸರ್, ತ್ರಿವಿಕ್ರಮ್ ಸರ್ ಹಾಗೂ ಮಂಜಣ್ಣ, ಚೇತನ್ ಮತ್ತೆ ಮಾಸ್ತಿ ಸರ್ ಬಂದಿದ್ರು. 4 ಬ್ಯೂಟಿಫುಲ್ ಲೇಡೀಸ್. ಏನಕ್ಕೆ ಫಸ್ಟ್ ನೇಮ್ ಅಷ್ಟೊಂದು ಇದಾಗ್ತಲ್ಲ, ಹಂಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ದು ಸಿನಿಮಾ ಗಿರೀಶ್ ಅವ್ರು ಬಂದು ಕತೆ ಹೇಳಿದಾಗ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಕತೆ ಹೇಳಿದ್ರು ನಮಗೆ. 2 ಲವ್ ಸ್ಟೋರಿನ ಡಿಫ್ರೆಂಟ್ ಆಗಿ ಯಾವ ರೀತಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅವರು ನನಗೆ ಕತೆ ಹೇಳಿದಾಗ ನಾನೆಲ್ಲೋ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಹಂಗೆ ಎಲ್ಲ ಸಿನಿಮಾ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಲಾಸ್ಟ್ ವೀಕು ದುಬೈಗೆ ಹೋಗಿ ಸಿನಿಮಾ ರಿಲೀಸ್ ಮಾಡಿದ್ವಿ. ಅಲ್ಲಿ ಸುಮಾರು ಒಂದು 200 ಜನ ಬಂದಿದ್ರು. 200 ಜನದಲ್ಲಿ ಸಿನಿಮಾ ಒಬ್ರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ. ಯಾವುದೇ ಒಂದು ಫಸ್ಟ್ ಇಂದ ಲಾಸ್ಟ್ ವರ್ಗು ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನಾವೊಂದು 20 ವರ್ಷ ಆಗಿದೆ ಈ ತರ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ ಇಲ್ಲಿ ತಂದೆ ಮಗನ ಪ್ರೀತಿ ಇದೆ, ಮಗ ತಾಯಿ ಪ್ರೀತಿ ಇದೆ, ಮತ್ತೆ ಸ್ನೇಹಿತರ ಪ್ರೀತಿ ಇದೆ, ಇದೆಲ್ಲ ಇದೆ. ಅದು ಡಿಫ್ರೆಂಟ್ ಆಗಿದೆ. ಎಲ್ಲಾ ಸಿನಿಮಾಗಳಲ್ಲೂ ನೋಡಿರ್ತೀರ, ಆದ್ರೆ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಆಗಿದೆ. ದಯಮಾಡಿ ನಾನು ಹೇಳೋದಿಷ್ಟೇನೆ, 14ಕ್ಕೆ ಥಿಯೇಟರ್ಗೆ ಬಂದು ನೋಡಿ. ಅಕಸ್ಮಾತ್ ನೀವೇನಾದ್ರೂ ಅಲ್ಲಿ ಬಂದಿರೋರ ಪೈಕಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ಹೇಳಿದ್ರೆ ನಾನು ಖಂಡಿತ ನಿಮ್ಮನ್ನ ದುಡ್ಡನ್ನ ರಿಟರ್ನ್ ಮಾಡ್ತೀನಿ. ಫಸ್ಟ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ದಯಮಾಡಿ. ಹಾಗೆ ನಮ್ಮ ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನಾದರೂ ನಮ್ಮ ಸಂಸ್ಥೆಯಿಂದ ಯಾವಾಗಲಾದ್ರೂ ಏನಾದರೂ ತಪ್ಪಾಗಿದ್ರೆ ನಾನು ಈ ಮೂಲಕ ಸಾರಿ ಕೇಳ್ತೀನಿ. ನಮಸ್ಕಾರ. ಮುನೇಗೌಡ ಸರ್.
SVC ಸಂಸ್ಥೆಯನ್ನ ಜನರೆಲ್ಲರೂ, ಅದರಲ್ಲೂ ಕಲಾವಿದರು, ಟೆಕ್ನಿಷಿಯನ್ಸ್ ಅಷ್ಟು ಪ್ರೀತಿಸ್ತಾರೆ ಅಂದ್ರೆ ನಿಮ್ಮ ಸಂಸ್ಥೆಯಿಂದ ಅತ್ಯದ್ಭುತ ಕೆಲಸವೇ ಆಗಿದೆ, ಅಷ್ಟೇ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಅರ್ಥ. ಓಕೆ, ಏನೋ ಮಾಡ್ತಿದ್ದೀರಾ? ನಂದು 2ನೇ ಸಿನಿಮಾ ಅಯೋಗ್ಯ 2 ಆಲ್ರೆಡಿ 40% ಸಿನಿಮಾ ಮುಗಿಸಿದೀವಿ. ನಮ್ಮ ಸತೀಶ್ ಸಾರು ಇದ್ದಾರೆ. ಆಮೇಲೆ ನಾನು ವರ್ಷಕ್ಕೊಂದು ಸಿನಿಮಾ ಮಾಡ್ಬೇಕಂತಿದೆ. ನಾನು ನಿಮ್ಮೆಲ್ರಿಗೂ ಎಲ್ಲೋ ಯಾವುದೋ ಒಂದು ರೀತಿ ನಮ್ಮ ಸಂಸ್ಥೆಯಲ್ಲಿ ಚಾನ್ಸಸ್ ಕೊಡುವಂಥ ಚಾನ್ಸ್ ಬಂದರೆ 100% ನಾನು ಕೊಡ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತೊಮ್ಮೆ ನಮ್ಮ ಹೆಮ್ಮೆಯ ನಿರ್ಮಾಪಕರಾಗಿರುವ ಎಂ ಮುನೇಗೌಡ ಸರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಬೆಳ್ಳಿಯ ಕಾಮಧೇನುವನ್ನ ನೀಡಕ್ಕೆ ಜೊತೆಯಾಗಿ ನಿಂತಿದ್ದಕ್ಕಾಗಿ ನಿಮಗೂ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಮಹೇಶ್ ಸರ್ ದಯವಿಟ್ಟು ಬರಬೇಕು. ನಿರ್ದೇಶಕರಾಗಿರುವ ಮಹೇಶ್ ಕುಮಾರ್ ಅವರು, ಅವ್ರಿಗೊಂದು ಮೊಮೆಂಟು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಆಯ್ತಾ? ಓಕೆ, ಸೂಪರ್. ಎಸ್, ಬಿದ್ದು ಮತ್ತೆ ಎದ್ದು ನಿಂತ್ಕೊಳ್ಳೋದಿದೆಯಲ್ಲ, ಅದು ನಿಮ್ಮ ತಾಕತ್ ಸರ್. ಅದು ನಮ್ಮ ಮಂಡ್ಯ ಮಣ್ಗಿರೋ ಮೋಸ್ಟ್ಲಿ ಅದು ಶಕ್ತಿ. ಅದು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದಿದ್ದಕ್ಕೆ. ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದೇ ಕಾಲ್ ಮಾಡಿದ್ದು ಫಸ್ಟ್ ರಿಂಗ್ ತಗೊಂಡು ಬರ್ತೀನಿ ಬಿಡು ಅನ್ನೋದಿದೆಯಲ್ಲ, ಅದು ಪ್ರೀತಿ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ವಿಕ್ರಮ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಅನುಷಾ ರೈ ಮೇಡಮ್ ಥ್ಯಾಂಕ್ ಯು. ಭಾವನಾ ಮೇಡಮ್ ಥ್ಯಾಂಕ್ ಯು. ಸಾನಿಯಾ ಅಯ್ಯರ್ ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಬೆಳವಣಿಗೆ ಕಾಣ್ತಿದೆ ನಂಗೆ, ಆ್ಯಕ್ಚುಲಿ ಒಳ್ಳೇದಾಗಲಿ ನಿಮಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು ಅಪ್ಪ. ಚೇತನ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಮಾತು. ನನಗೆ ಯಾವಾಗ್ಲೂ ಏನೋ ಒಂದು ಪ್ರೀತಿ ನಿಮ್ಮ ಬಗ್ಗೆ, ನೀವು ಅಷ್ಟು ಪ್ರೀತಿ ತೋರಿಸಿದ್ದು ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಶಿವರಾಜ್ KR ಅವರು ಹೋದ್ರು ಅನ್ಸುತ್ತೆ. ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಬಿಕಾಸ್ ಈ ತರ ಸಪೋರ್ಟ್ ಯಾವಾಗ್ಲೂ ಬೇಕಾಗುತ್ತೆ ಹೊಸಬ್ರಿಗೆ ಬೆಳೆಯೋದ್ರಿಗೆ. ಸೊ ನಿಮ್ಮ ಪ್ರೀತಿಯ ಮಾತುಗಳು ನಮ್ಗೆ ಇನ್ನೂ ಶಕ್ತಿ ಕೊಡೋಕೆ ಕೆಲಸ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರಿಗೂ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ಸತೀಶ್ ಸರ್ ಬಂದಾಯ್ತು. ಇನ್ನೊಬ್ರು ಸೂಪರ್ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ನಟರಾಗಿ, ನಿರ್ದೇಶಕರಾಗಿ ಹಲವಾರು ಸಿನಿಮಾಗಳಲ್ಲಿ ನಿನ್ನೆ ಮತ್ತಷ್ಟು ನಮ್ಮ ಸೆಲೆಬ್ರೇಷನ್ಗೆ ಕಿಚ್ಚು ಹಚ್ಚಿದವರು ಇವರು. ಹಾಗಾಗಿ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಡಾರ್ಲಿಂಗ್ ಕೃಷ್ಣ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಡಾರ್ಲಿಂಗ್ ಕೃಷ್ಣ ಸರ್ ನಿಮ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಎಸ್, ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಟ್ರೈಲರ್ ಲಾಂಚ್ ಬಂದಿದ್ದಕ್ಕಾಗಿ, ಕಾರ್ಯಕ್ರಮ ಶುರುವಿಂದ ಇಷ್ಟೊತ್ತು ನಮ್ಮ ಜೊತೆ ಕೂತಿದ್ದಕ್ಕಾಗಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸತೀಶ್ ನಿನಾಸಂ ಸರ್ ನಿಮ್ಮಿಂದಲೇ ಮಾತು ಶುರು ಮಾಡೋಣ. ಯಾರಿಂದ? ಅಯ್ಯೋ ದೇವ್ರೆ. ನಮಸ್ಕಾರ ಎಲ್ರಿಗೂ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಹುಷಾರಿಲ್ವಾ? ಚೆನ್ನಾಗಿದ್ದೀರಾ? ಸೂಪರ್. ಎನಿವೆ ಬಹಳ ಖುಷಿ ಆಗ್ತಾ ಇದೆ. ಬರ್ಬೇಕಾದ್ರೆ ಎಷ್ಟೊತ್ತು ಇರ್ಬೇಕು ಅಂತ ಯೋಚನೆ ಮಾಡ್ತೀವಿ ಯಾವುದೋ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದ್ಮೇಲೆ ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಇಷ್ಟು ಜನ ಇಷ್ಟು ಪ್ರೀತಿ ಕೊಟ್ಟು ಇಡೀ ಸಿನಿಮಾ ಮೇಲೆ ಇಟ್ಕೊಂಡಿರುವಂತ ಒಂದು ಪ್ರೀತಿ ಇದೆಯಲ್ಲ, ಅದಕ್ಕೇನು ದೊಡ್ಡದು ಇನ್ನೊಂದಿಲ್ಲ. ಅಂಡ್ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಏನೋ ಸುಮ್ಮನೆ ಬಂದಿದ್ದೀವಿ ಕಾರ್ಯಕ್ರಮಕ್ಕೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಚೆನ್ನಾಗಿದೆ ಅಂತ ಆತರ ಅಲ್ಲ. ಬಹಳ ಚೆನ್ನಾಗಿದೆ, ಎಮೋಷನಲ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ಗುಮ್ಮಿನೇನಿಯವರ ಒಂದು ಹಾಡು ತುಂಬಾ ಗುನುಗೋ ರೀತಿ ಅಂಡ್ ತುಂಬಾ ಚೆನ್ನಾಗಿದೆ. ಗುಮ್ಮಿನೇನಿಯವರೇ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಹಾಗೇನೆ ನಮ್ಮ ನಿರ್ಮಾಪಕರು, ನಾವು ಬೇಡ ಅಂದ್ರೆ ಈ ಕಾರ್ಯಕ್ರಮ ಬರಲೇಬೇಕು. ಬಿಕಾಸ್ ಯಾಕೆಂದ್ರೆ ಅಯೋಗ್ಯ 2 ಮಾಡ್ತಾ ಇದೀನಲ್ಲ, ನಾಳೆ ಬಜೆಟ್ ಕಡಿಮೆ ಮಾಡೋದು ನಾನೇನ್ ಮಾಡ್ಲಿ ಮಲ್ಲೆ. ಅದಕ್ಕೆ ಮಿಸ್ ಇಲ್ಲಂಗೆ ಕುತ್ಕೊಳ್ಲೇಬೇಕು, ಬರಲೇಬೇಕು, ಕರ್ತವ್ಯ ಅದು. ಅದ್ರ ಜೊತೆಗೆ ಏನಂತಂದ್ರೆ ಈ
ತುಂಬ ಪ್ಯಾಷನೇಟ್ ಆದ ಆಕ್ಟರ್ಗಳಿದಾರಲ್ಲ ಇಬ್ರು, ಅವರಿಬ್ರು ತುಂಬಾ ಶ್ರಮಜೀವಿಗಳು. ತುಂಬಾ ವರ್ಷ ಸಸ್ಟೈನ್ ಮಾಡಿ ತಮ್ಮನ್ ತಾವೇನೋ ಮಾಡಬೇಕು, ಇಂಡಸ್ಟ್ರಿನಲ್ಲಿ ಗೆಲ್ಲೇಬೇಕು ಅಂತ ನಿಂತ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ತುಂಬಾ ಸಲ ಕಾಲ್ ಸೋತ ತಕ್ಷಣ ಹೊಟ್ಬಿಡ್ತಾರೆ ಎಲ್ಲರೂ, ಕಾಲ್ ಕಿತ್ಕೊಂಡು ಸಾಕ್ ಬಿಡಪ್ಪ ಅಂತ. ಬಟ್ 100% ಆಲ್ರೆಡಿ ನೀವು ಜನರ ಮನಸ್ಸಲ್ಲಿ ಜಾಗ ಗಳಿಸಿದೀರ. ಅವ್ರು ಒಳ್ಳೆ ಸಿನಿಮಾ ಒಂದು ಕೊಡ್ಬೇಕಷ್ಟೇ, ಬೇರೆ ಏನಿಲ್ಲ. ಆ ಸಮಯ ಇದಾಗಿದೆ ಅಂತ ನಾನು ಅನ್ಕೋತೀನಿ. ಇಬ್ರಿಗೂ ಆ ಸಕ್ಸಸ್ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಪ್ರಮೋದ್ ಮತ್ತೆ ಪೃಥ್ವಿ ಅಫ್ಕೋರ್ಸ್ ನನ್ನ ತಮ್ಮ. ನಾನು ಈಗ 1000 ಜನ ನಿಲ್ಸ್ಬಿಟ್ಟು ಮಧ್ಯೆ ಪೃಥ್ವಿ ನಿಲ್ಸಿದ್ರೆ ಅವ್ನು ನೀಟಾಗಿ ಎದ್ದು ಕಾಣಿಸ್ತಾನೆ. ಯಾಕೆಂದ್ರೆ ಅವ್ನ ಹಾರ್ಟ್ ಅಷ್ಟೊಂದು ಕ್ಲೀನ್ ಆಗಿದೆ. ಅವ್ನು ಯಾರು ಕೆಟ್ಟ ಬಯಸೋದು ನಾನು ನೋಡೇ ಇಲ್ಲ ಲೈಫಲ್ಲಿ. ಎಷ್ಟು ಸಲ ಮಾತಾಡಿದ್ದೀನಿ ಅವ್ನ ಜೊತೆಗೆ, ಅಷ್ಟೊತ್ತು ಕಾನ್ವರ್ಸೇಷನ್ ಮಾಡಿದ್ದೀನಿ ಅಂತಂದ್ರೆ, ಅಷ್ಟು ಒಳ್ಳೆ ಹುಡುಗ. ಅಷ್ಟೊಂದು ಒಳ್ಳೆಯವನಾಗಿರ್ಬೇಡ, ಒಂಚೂರು ಕೆಟ್ಟವನಾಗಬೇಕು ಅವಾಗ. ಅಷ್ಟು ಒಳ್ಳೆತನ ಇದೆ ಅವನಿಗೆ. ಅಂಡ್ ಅಫ್ಕೋರ್ಸ್ ರೇಚಲ್ ಡೇವಿಡ್ ಅವರು ಮತ್ತೆ ಅಶ್ವತಿ ಇಬ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾರೆ. ಪಕ್ಕದಲ್ಲಿ ಹೆಣ್ಮಕ್ಳಿಲ್ಲ ಅಂದ್ರೆ ಯಾವ ಸಿನಿಮಾಗೂ ವ್ಯಾಲ್ಯೂ ಬರಲ್ಲ. ಯಾವಾಗ ನಮ್ಮ ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು. ಇದರಲ್ಲಿ ಒಂದು ಮಾತಿದೆ ನಮ್ದು, ಯಾವ್ದು ಡ್ರಾಮಾ ಸಿನಿಮಾದಲ್ಲಿ, ಪಕ್ಕದಲ್ಲಿ ಪಕ್ಕದಲ್ಲಿ ಏನ್ ಬೇಕಾದಾಗ್ಲಿ ಕರೋಣ. ಅಂಬರೀಷ್ ಅಣ್ಣಂಗೆ ಹೇಳ್ತೀನಿ ಒಂದು ಮಾತು, ಬೇಕಾದಾಗ್ಲಿ ಕರೋಣ, ಪಕ್ಕದಲ್ಲಿ ಹೆಣ್ಮಕ್ಳು ಇರ್ಬೇಕು ಅಷ್ಟೇ ಅಂತ. ಹಂಗೆ ಪಕ್ಕದಲ್ಲಿ ಇರ್ಬೇಕು. ಹಂಗೆ ಮುದ್ದಾದ ಎಲ್ಲ ಹುಡುಗಿಯರು ಬಂದಿದ್ದಾರೆ, ಪಾವನ ಅಂಡ್ ಎಲ್ಲ ಹುಡುಗಿಯರಿಗೂ. ಅಂಡ್ ಅನುಷಾ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಳ್ಳೆ ಸೀರೆ ಹಾಕೊಂಡು ಎಲ್ಲರೂ. ಅಂಡ್ ತ್ರಿವಿಕ್ರಮ್ ಬಿಗ್ ಬಾಸ್ ಮುಗಿಸ್ಕೊಂಡು ಈಗ ತಾನೇ ಫ್ರೆಶ್ ಆಗಿ ಬಂದವ್ರೆ. ಫ್ರೆಶ್ ಮಾಲು ಚೆನ್ನಾಗಿ ಓಡಾಡುತ್ತೆ, ಈಗ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲ ಇರೋದ್ರಿಂದ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂತು. ಇನ್ ಕೇಳ್ಬೇಕಾ, ಮುನೇಗೌಡ್ರು ನೋಡಿ ಅನುಷಾ ಪಕ್ಕದಲ್ಲೇ ಕೂತವ್ರೆ. ನನ್ ಕಡೆ ಬನ್ನಿ ಸರ್ ಅಂತಂದೆ. ನಾ ಬರಲ್ಲ ಸರ್, ಅಲ್ಲಿ ಕೂತ್ಕೋತೀನಿ ಅಂತಂದ್ರು. ಆಯ್ತು ಸರ್ ಬಿಡಿ, ನಾವೆಲ್ಲ ಹಳಬರಾಗ್ಬಿಟ್ವಿ, ಇನ್ನು ಶೂಟಿಂಗೇ ಮುಗಿದಿಲ್ಲ, ಆಗಲೇ ನಮ್ಮನ್ನು ಹಳಬರ್ ಮಾಡಕ್ ಬಿಟ್ರಿ ಬಿಡಿ ಸರ್ ಅಂತ ಆಯ್ತು. ಹೀಗಾಗಿ ಕೊನೆಯದಾಗಿ ಚೇತು, ಮಂಜು ಅಂಡ್ ಮಾಸ್ತಿ ಎಲ್ಲರೂ ಬಂದಿದ್ರು. ಅದೇ ಒಂದು ಕಳೆ ಕಾರ್ಯಕ್ರಮಕ್ಕೆ. ಒಳ್ಳೇದಾಗ್ಲಿ, ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಅಂಡ್ ಆರ್ಟ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ಗಳ ಅವಶ್ಯಕತೆ ಸಿಕ್ಕಾಪಟ್ಟೆ ಇದೆ. ಸಿನಿಮಾಗಳು ಗೆಲ್ಲಿ, ತುಂಬಾ ಜನ ಹೀರೋಗಳು ಬರಲಿ, ಅಂಡ್ 10 ಜನ ತುಂಬಿ ತುಳುಕ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಅಂಡ್ ಗೆಳೆಯ ಕೃಷ್ಣ, ನಾನು ಅವರಿಬ್ರು ತುಂಬಾ ವರ್ಷಗಳಿಂದ ಒಟ್ಟಿಗೆ ಮಾತುಕತೆ ಜರ್ನಿ ಇಬ್ರು ಮಾಡ್ತಾನೆ ಇದೀವಿ. ಅಂಡ್ ಬ್ಯೂಟಿಫುಲ್ ಆಗಿ ಈಗ ಫಾದರ್ ಆಗಿದ್ದಾರೆ. ಏನೋ ಸಿನಿಮಾ ಅಲ್ಲ, ಫಾದರ್ ಸಿನಿಮಾ ಅಲ್ಲ, ಮಗುವಾಗಿದೆ, ಹೆಣ್ಮಗು. ಒಳ್ಳೇದಾಗ್ಲಿ ಅವಳಿಗೂ ಅಂತ ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಭುವನಂ ಗಗನಂ ಹಿಟ್ ಆಗ್ಲಿ. ನಿರ್ದೇಶಕರೇ ಗಿರೀಶ್ ಅವರೇ, ತುಂಬಾ ಚೆನ್ನಾಗಿದೆ ಟ್ರೈಲರ್. ನಿಮ್ಗೆ ಒಳ್ಳೇದಾಗ್ಲಿ, ಸಿನಿಮಾ ದೊಡ್ಡ ಸಕ್ಸಸ್ ಕೊಡ್ಲಿ ನಮ್ಮ ಮುನೇಗೌಡರಿಗೆ ಅಂತ ಹಾರೈಸ್ತೀನಿ. ನಿಮ್ಗೆ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಇನ್ನೇನು ಮಾತಿಲ್ಲ ಅಂತ ಯೋಚನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಪೃಥ್ವಿ ಒಬ್ಬರು ನನಗೆ ಮೆಸೇಜ್ ಮಾಡಿದ ನಾನೇ ಕಾಲ್ ಮಾಡಿದೆ. ಕಾಲ್ ಮಾಡೋಕ್ಕೆ ಒಂದು ರೀಸನ್ ಇದೆ. ಯಾಕಂದರೆ ನಾನು ಅವ್ರದ್ದು ದಿಯಾ ಸಿನಿಮಾದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೆ. ಸೊ ಒಂದು ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಆ ಸಿನಿಮಾದಲ್ಲಿ ಕೊಟ್ಟಿದ್ರು. ಆ್ಯಂಡ್ ರತ್ನ ಪ್ರಪಂಚ ಸಿನಿಮಾದಲ್ಲಿ ಪ್ರಮೋದ್ ಅವ್ರದ್ದು ರೋಲು. ಐ ಥಿಂಕ್ ಈ 2 ಕ್ಯಾರೆಕ್ಟ್ರು ರೀಸೆಂಟ್ ಒಂದು ಬಹುಶಃ ಒಂದು 5-6 ವರ್ಷದಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ. ಅಂದರೆ ತುಂಬ ಇಂಪ್ರೆಸ್ ಮಾಡಿದಂಥ ಕ್ಯಾರೆಕ್ಟರ್ಗಳು. ಆ್ಯಂಡ್ ಅವರಿಬ್ಬರು ಮಾಡಿರೋಂಥ ಚಿತ್ರ ಅದು ಹೇಗಿರುತ್ತೆ. ಸೊ ಒಂದು ಇಬ್ಬರು ಒಳ್ಳೆ ಆ್ಯಕ್ಟರ್ ಮುಂದೆ ಐ ಥಿಂಕ್ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ ಟ್ರೈಲರ್ ನೋಡಿದೆ, ಅದರಲ್ಲಿ ಕಾಣುತ್ತೆ ಪೃಥ್ವಿಗೆ ತುಂಬ ಒಂದು ಡಿಫಿಕಲ್ಟ್ ಆ್ಯಂಡ್ ಏನು ಹೇಳ್ಬೋದು, ಅದನ್ನು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ಆಗ ಕ್ಯಾರೆಕ್ಟರ್ ಕೊಟ್ಟಿರೋದು. ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ರಮೋದ್ ನನಗೆ ತುಂಬ ಇಷ್ಟವಾದ ನಟ. ತುಂಬ ಈಸಲ್ಲಿ ಮಾಡೋಂಥ ಒಂದು ಕ್ಯಾರೆಕ್ಟರ್. ವಾಯ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಮಾಸ್ ಅಂತಿರ್ತಾರೆ. ನಾನು ಅಂತ ಇರ್ತೀನಿ, ಯಾಕೆ ಯಾವಾಗ ಮಾಸ್ ಅಂತಿರೋ, ಬೇರೆ ಥರ ಮಾಡಿ ಕ್ಲಾಸಾಗೂ ಚೆನ್ನಾಗಿ ಕಾಣಿಸ್ತೀರ ಅಂತ. ಅವರಿಬ್ಬರು ನಟನೆ ಅದ್ಭುತವಾದ ನಟರು. ಮಧ್ಯ ರೇಚಲ್ ಡೇವಿಡ್ ಅವರು ತುಂಬ ಅದ್ಭುತವಾದ ನಟಿನಿ. ಸೊ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು. ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಅದ್ಭುತವಾಗಿ ಮಾಡ್ತೀರಾ ಅಂತ. ಒಳ್ಳೇದಾಗಿ ಇಡೀ ಟೀಮ್ಗೆ. ನನ್ನ ಟ್ರೈಲರ್ ನೋಡಿದೆ. ಇನ್ಫ್ಯಾಕ್ಟ್ ಟ್ರೈಲರಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ. ನಾನು ಬಹುಶಃ ಒಂದು 5:45 ಬಂದಿದ್ದು. ನಾನು ಆಲ್ಮೋಸ್ಟ್ 7:15. ಸೊ ಇಷ್ಟೊತ್ತು ಕೂತಿದ್ವಿ ಅಂದರೆ ಅದು ರೀಸನ್ ಏನಂದರೆ ಸಿನಿಮಾ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲ ಅಂದಿದ್ರೆ ಎಲ್ಲರೂ ಒಂದು ಕಾರಣ ಹೊಡಿರ್ತೀವಿ ಫಸ್ಟೇ. ಇಲ್ಲ ನಾವು ಚೂರು ಹೋಗ್ಬೇಕು, ಒಂದು ಸ್ವಲ್ಪ ಕಳಿಸ್ಕೊಬಿಡಿ, ಬೇಗ ಮಾತಾಡ್ಬಿಟ್ಟು ಹೋಗ್ಬಿಡ್ತೀವಿ ಅಂತ. ಸೊ ಇಷ್ಟೊತ್ತು ಕೂತಿದ್ದೀವಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫಿಲ್ಮ್. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಇವ್ರಿಗೆ ಇಡೀ ಟೀಮ್ ಮಾತಾಡ್ಕೊಂಡ್ಬಂದ್ರು. ಅಂದರೆ ಆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಅಂತ. ಸೊ ಅಷ್ಟು ಕಾನ್ಫಿಡೆಂಟಾಗಿ ಯಾರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಪ್ರಾಡಕ್ಟ್ ಆಗಿದ್ದರೆ ಮಾತ್ರ ಆ ಮಾತುಗಳ ಬಾಯಿಂದ ಬರೋಕ್ಕೆ ಸಾಧ್ಯ.
ಒಳ್ಳೆ ಡೇಟು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಫೆಬ್ರವರಿ 14 ಒಳ್ಳೇದಾಗಲಿ. ಇದು ನಂದು ಆಲ್ಮೋಸ್ಟ್ ಫೆಬ್ರವರಿ 14 ಏನಾದ್ರು ಒಂದು ಇವೆಂಟ್ ಇರ್ತಿತ್ತು. ಸೊ ಈ ವರ್ಷ ಇಲ್ಲ. ಸೊ ಇದು ಭುವನನ್ ಮಗನ ಇವೆಂಟ್ ಬಂದಿದ್ದೀನಿ. ಡೆಫಿನೆಟ್ಲಿ ಒಳ್ಳೇದಾಗಲಿ. ಒಳ್ಳೆ ಡೇಟ್ ಅದು. ಒಳ್ಳೆ ಲವ್ ಸ್ಟೋರಿ, ಒಂದು ನನಗೆ ತುಂಬ ಆಗೋಂಥ ಒಂದು ಜಾನರ್ ಸಿನಿಮಾ, ಒಂದು ಫೀಲ್ ಗುಡ್ ಸಿನಿಮಾ. ಡೆಫಿನೆಟ್ಲಿ ಈ ಸಿನಿಮಾ ಎಲ್ಲರೂ ಮನಸ್ಸು ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ನನಗೂ ಕೂಡ ಇದೆ. ಸೊ ನಾನು ಕಾಯ್ತಾ ಇರ್ತೀನಿ ಈ ಸಿನಿಮಾನ ತೆರೆ ಮೇಲೆ ನೋಡೋದಕ್ಕೆ. ಆಲ್ ದಿ ಬೆಸ್ಟ್ ಎಂಟರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ನಿನಾಸಂ ಸರ್. ಈಗ ಇದೇ ಸಮಯದಲ್ಲಿ ದಯವಿಟ್ಟು ಇಲ್ಲೇ ಇರಬೇಕು. ನಮ್ಮ ಎಲ್ಲ ಚೀಫ್ ಗೆಸ್ಟ್ಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚೇತನ್ ಸರ್, ಮಂಜು ಸರ್ ಆಗಲ್ವಾ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಹಾ, ಸಾನ್ಯ ಹೇಳ್ತಿದ್ದಾರೆ ನಾವು ಅದರಲ್ಲಿರೋ ಹೂಗಳು ಅಂತ. ಹಾರೆ ಎಕ್ಸ್ಪ್ಯಾಂಡ್ ಆಗ್ಬೇಕಾ? ನಿಮ್ಮ ಫ್ರೇಮಿಗೆ ಯಾರು ಬೇಕು ಹೇಳಿ ಮನು ಸರ್, ನಾನು ಈಗಲೇ ಕರೀತೀನಿ. ಎಸ್ ಬನ್ನಿ ದಯವಿಟ್ಟು. ಇಟ್ಸ್ ಅ ರಿಕ್ವೆಸ್ಟ್. ಬೇಕಾದ್ರೆ ಸುಮ್ಮನೆ ಹೆಂಗೆ ನಿಂತ್ಕೊಳ್ಳಿ.